ಹಲೋ ಮಕ್ಕಳೇ, ಈಗ ಪ್ರಿಪರೇಟರಿ 1 ಸ್ಟೇಟ್ ಲೆವೆಲ್ SSLC ಪ್ರಿಪರೇಷನ್ ಎಕ್ಸಾಮಿನೇಷನ್ 1 2026 ಇದನ್ನು ನೀವು 6ನೇ ತಾರೀಕು ಬರೆದಿದ್ದೀರಿ. ಸೊ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ಬಿಡಿಸೋಣ. ಇಲ್ಲಿ ನೋಡಿ, ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಾಸ ಎ ಇಂಟು ಬಿ ಆಗಿರುತ್ತದೆ. ಓಕೆನಾ ಚಿಲ್ಡ್ರನ್? ಅವುಗಳ ಲಾಸ ಎಷ್ಟಾಗಿರುತ್ತೆ? ಎ ಇಂಟು ಬಿ ಆಗಿರುತ್ತದೆ. ಎ ಇಂಟು ಬಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸ್ಥಿರ ಜೋಡಿಗಳಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳಾಗಿರುತ್ತವೆ, ಲಂಬ ರೇಖೆಗಳಾಗಿರ್ತವೆ. ನೋಡಿ, ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಎ ಛೇದಿಸುವ ರೇಖೆಗಳು, ಬಿ ಲಂಬ ರೇಖೆಗಳು, ಸಿ ಸಮಾಂತರ ರೇಖೆಗಳು, ಡಿ ಆಯ್ಕೆಗೊಳ್ಳುವ ರೇಖೆಗಳು. ನಿಮಗೆ ಈಗಾಗಲೇ ತರಗತಿಯಲ್ಲಿ ನಾವು ಹೇಳಿದ್ವಿ, ಛೇದಿಸುವ ರೇಖೆಗಳಿಗೆ ಸ್ಥಿರ ಜೋಡಿಯಾಗಿರ್ತವೆ. ಇಲ್ಲಿ ಆನ್ಸರ್ ಬಂದು ಅಸ್ಥಿರ ಜೋಡಿ ಅಂತ ಕೇಳಿದ್ದಾರೆ, ಅದಕ್ಕಾಗಿ ಇದರ ಆನ್ಸರ್ ಏನಪ್ಪ ಅಂದರೆ ಸಮಾಂತರ ರೇಖೆಗಳು. ಅದೇ ರೀತಿ ನೆಕ್ಸ್ಟ್ 3ನೇ ಪ್ರಶ್ನೆಯನ್ನು ನೋಡಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 7x⁴ ಮೈನಸ್ 2x³ ಪ್ಲಸ್ 3x² ಪ್ಲಸ್ x ಮೈನಸ್ 3 ಈ ಬಹುಪದೋಕ್ತಿಯ ಮಹತ್ತಮ ಘಾತವು ಅಥವಾ ಡಿಗ್ರಿ ಎಷ್ಟಾಗಿರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಎ 1, ಆಪ್ಷನ್ ಬಿ 4, ಆಪ್ಷನ್ ಸಿ 3, ಆಪ್ಷನ್ ಡಿ 2 ಆಗಿದೆ. ಇದರಲ್ಲಿ ಈಗಾಗಲೇ ನಿಮಗೆ ಕ್ಲಾಸ್ನಲ್ಲಿ ಹೇಳಿದಂತೆ ಡಿಗ್ರಿ ಅಂದರೆ ಮಹತ್ತಮ ಘಾತ ಆಗಿರುತ್ತೆ. ಇಲ್ಲಿ 7ರ ಘಾತ 4 ಇದೆ, 2x³ ಇದೆ, 3x² ಇದೆ, ಪ್ಲಸ್ ಎಕ್ಸ್ ಇದೆ. ಸೊ ಇದಿಷ್ಟರಲ್ಲಿ ಎಕ್ಸ್ನ ಘಾತ ನೋಡಿದಾಗ ದೊಡ್ಡದು ಯಾವುದಿದೆ ಅಂತ ಚೆಕ್ ಮಾಡಿರಿ, ಅದು 4 ಆಗಿದೆ. ಅದಕ್ಕಾಗಿ ಆಪ್ಷನ್ ಬಿ 4 ಅಂತೇಳಿ ನೀವು ಬರೀಬೇಕು. ಯಾವಾಗಲೇ ಆನ್ಸರ್ ಬರೆದಾಗ ನೀವು ಆಪ್ಷನ್ಸ್ ಎ ಬಿ ಸಿ ಡಿ ಅವುಗಳನ್ನು ಸಹ ಬರೀಬೇಕು, ಅದ್ರ ಮುಂದೆ ಇರೋ ಆನ್ಸರನ್ನು ಸಹ ನೀವು ಬರೀಬೇಕಾಗುತ್ತೆ. ಓಕೆ, ಇಲ್ಲಿ ನೋಡ್ರಿ, ಇದು ಬಿ ಆಗಿದೆ. ಬಿ ಅಂತಲೂ ಬರೀಬೇಕು, ಆನ್ಸರನ್ನು ಸಹ ನೀವು ಬರೀಬೇಕು ಚಿಲ್ಡ್ರನ್. ಓಕೆನಾ? ನೆಕ್ಸ್ಟ್ ಇಲ್ಲಿ 4ನೇದು, ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಮಧ್ಯಾಂಕ ಇಸ್ ಈಕ್ವಲ್ ಟು L ಪ್ಲಸ್ n/2 ಮೈನಸ್ CF/F ಇಂಟು H. ಇಲ್ಲಿ ಎಫ್ ಎಂದರೆ, ಈಗಾಗಲೇ ನಾನು ಕ್ಲಾಸಲ್ಲಿ ಹೇಳಿದಾಗ ಕೂಡ ಎಫ್ ಅಂದರೆ ಫ್ರೀಕ್ವೆನ್ಸಿ ಅಂದರೆ ಆವೃತ್ತಿ ಅಂತ ಹೇಳಿದ್ದೆ. ಈಗ ನೋಡಿರಿ, ಆಪ್ಷನ್ನ ನೋಡಿರಿ. ಆಪ್ಷನ್ ಎ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ಮಧ್ಯಾಂತರವಿರುವ, ನೀವು ಮಧ್ಯಾಂತರನ ರೌಂಡ್ ಆಫ್ ಮಾಡ್ಕೊತೀರಲ್ಲ, ಅಲ್ಲಿ ಕೆಳಮಿತಿ ಮೇಲ್ಮಿತಿ ಅಂತ ಗೊತ್ತಿದೆ. ಆಪ್ಷನ್ ಎ ನೋಡಿರಿ, ಮಧ್ಯಾಂಕ ಇರುವ ವರ್ಗದ ಕೆಳಮಿತಿನ, ಬಿ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿನ, ಸಿ ಸಂಚಿತ ಆವೃತ್ತಿನ, ಡಿ ವರ್ಗಾಂತರದ ಗಾತ್ರನ ಅಂತ ಕೇಳಿದ್ದಾರೆ. ಇದರಲ್ಲಿ ಆವೃತ್ತಿ ಎಫ್ ಅಂದರೆ ಆವೃತ್ತಿ, ಅದಕ್ಕಾಗಿ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಅಂಥೇಳಿ ನೀವು ಆನ್ಸರನ್ನು ಬರಿಬೇಕು. ಆಪ್ಷನ್ ಬಿ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿಯಾಗಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆಯಾಗಿರ್ಬೋದು? ಇಲ್ಲಿ ನಾನು ನಿಮಗೆ ಅವಾಗೇ ಹೇಳಿದ್ದೆ, ಸಂಭವನೀಯತೆ ಬಂದು ಮೈನಸ್ ಬರಲ್ಲ, ಯಾವಾಗಲೂ ಮೈನಸ್ ಬರಲ್ಲ ಮತ್ತು 1ಕ್ಕಿಂತ ಜಾಸ್ತಿ ಇರಲ್ಲ. ಸೊ ಆಪ್ಷನ್ ಎ ಬಂದು ಫೇಲ್ ಆಯಿತು, ಮೈನಸ್ ಬಂದಿದೆ. ಆಪ್ಷನ್ ಸಿ ನೋಡಿರಿ, 1.5 ಅಂದರೆ 1.5 ಅಂತ 1ಕ್ಕಿಂತ ಜಾಸ್ತಿ ಆಯಿತು. ಆಪ್ಷನ್ ಡಿ ನೋಡಿರಿ, 5/2 ಅಂದರೆ 2ರಿಂದ 5ನ್ನು ಭಾಗಿಸಿದಾಗ 2 4, 2 5 10, ಸೊ 2.5 ಆಗುತ್ತೆ, ಅದು 2.5 ಆಗುತ್ತೆ. 2.5 ಆಗುತ್ತೆ. ಅಲ್ಲಿ 1/5 ಅಂದರೆ ನೀವು ಅದನ್ನು ಭಾಗಾಕಾರ ಮಾಡಿದಾಗ ಅದು 1ಕ್ಕಿಂತ ಕಮ್ಮಿ ಬರುತ್ತೆ. ಅದಕ್ಕಾಗಿ ನಮ್ಮ ಆನ್ಸರು ಬಿ 1.5 ಆಗುತ್ತೆ ಚಿಲ್ಡ್ರನ್. ಇಲ್ಲಿ ನೋಡಿರಿ, 6ನೇ ಪ್ರಶ್ನೆ ನೋಡಿರಿ. ಅದಕ್ಕೆ ನಾನು ನಿಮಗೆ 6ನೇ ಪ್ರಶ್ನೆ ನೋಡಿರಿ ಹೇಳ್ತೀನಿ. sin 30 ಡಿಗ್ರಿ ಪ್ಲಸ್ cos 60 ಡಿಗ್ರಿಯ ಬೆಲೆಯು ಎ 1/2, ಬಿ 3/2, ಸಿ 1,
ಡಿ 1/4. ಇಲ್ಲಿ ನೋಡಿ, ನಾನು ಈಗಾಗಲೇ ನಿಮಗೆ ಎಲ್ಲ ಅನುಪಾತಗಳ ಮತ್ತು ಎಲ್ಲ ಕೋನಗಳ ಅಂದರೆ 0, 30, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿಗಳ ಎಲ್ಲ 6 ಅನುಪಾತಗಳ ಬೆಲೆಗಳನ್ನು ನೀವು ಒಂದು ಟೇಬಲನ್ನು ಕಲಿಬೇಕು. ಅದನ್ನು ಯಾವ ರೀತಿ ನೆನ್ಪಿಟ್ಕೋಬೇಕಂತ ಈಗಾಗಲೇ ನಿಮಗೆ ಕ್ಲಾಸಲ್ಲಿ ಹೇಳಿದ್ದೆ. ಅದನ್ನು ನೋಡಿದಾಗ ನಿಮಗೆ sin 30 ಎಷ್ಟಂತ ಗೊತ್ತಾಗುತ್ತೆ, 1/2. sin 30 ಇಲ್ಲಿ ಕಡೆ ಇದೆ ನೋಡಿರಿ, sin 1/2, cos 60 ಕೂಡ 1/2. ಸೊ 1/2 ಪ್ಲಸ್ 1/2 ಎಷ್ಟಾಗುತ್ತೆ? ಅರ್ಧ ಪ್ಲಸ್ ಅರ್ಧ ಎಷ್ಟಾಗುತ್ತೆ? 1 ಆಗುತ್ತೆ. ಅದಕ್ಕಾಗಿ ಆಪ್ಷನ್ ಸಿ 1 ಅಂಥೇಳಿ ಉತ್ತರವನ್ನು ನೀವು ಬರಿಬೇಕು ಚಿಲ್ಡ್ರನ್. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡಿ. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13. ಸರಿಯಾಗಿ ಕೇಳಿಸ್ಕೋಬೇಕು, ಪ್ರಶ್ನೆ ಓದುವಾಗ ಸರಿಯಾಗಿ ಹೋದರೆ. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಮತ್ತು 2ನೇ ಪದ 8 ಆದರೆ ಶ್ರೇಣಿಯ ಮೊದಲನೇ ಪದವನ್ನು ಕಂಡುಹಿಡಿಯಿರಿ. ನಿಮಗೆ ಮೊದಲನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ಅಂದರೆ ನೀವು ಎಯನ್ನು ನೀವು ಕಂಡುಹಿಡಿಬೇಕು. ಇದು 15ನೇ ಪ್ರಶ್ನೆ. 1 ಮಾರ್ಕ್ಸಿಗೆ ಆಗಿದ್ರೂ ಸಹ ನೀವಿಲ್ಲಿ ವರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿರಿ, 13ನೇ ಮೂರನೇ ಪದ ಅಂದರೆ A3 ಅಂತ ಬರೀಬೇಕು. 3ನೇ ಪದ ಅಂದರೆ A3 ಎಷ್ಟಾಗಿದೆ? 13 ಆಗಿದೆ. ಅದೇ ರೀತಿ 2ನೇ ಪದ ಅಂದರೆ A2 ಎಷ್ಟಾಗಿದೆ? 8 ಆಗಿದೆ. ನಮಗೇನಪ್ಪ ಇಲ್ಲಿ ಈಗ 3ನೇ ಪದ ಕೊಟ್ಟಿದ್ದಾರೆ, 2ನೇ ಪದ ಕೊಟ್ಟಿದ್ದಾರೆ, ಹೌದಾ? ಅದನ್ನು 3ನೇ ಪದದಿಂದ 2ನೇ ಪದನ ನಾವು ಈ ರೀತಿ ಕಳೆದಾಗ ಏನಾಗುತ್ತೆ? ಇಲ್ಲಿ 13 - 8 5 ಆಗುತ್ತೆ. ಡಿ ಎಷ್ಟಾಯಿತು? 5 ಆಯಿತು. ಇವಾಗ ನಿಮಗೆ A2 ಎಷ್ಟು ಅಂತ ಕೊಟ್ಟಿದ್ದಾರೆ? 8. 8ರಿಂದ 5 ಕಳೆದ್ರೆ ನಮಗೇನು ಬರುತ್ತೆ? ಮೊದಲನೇ ಪದ ಬರುತ್ತೆ, ಹೌದಾ? ಸೊ ಈ ರೀತಿ ನಾವು ಮೊದಲನೇ ಪದವನ್ನು ನಾವು ಕಂಡುಹಿಡಿಬೇಕು ಚಿಲ್ಡ್ರನ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ನೋಡಿ. ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಿದೆ. ಒಂದು ನಿಮಿಷ, ಇಲ್ಲಿ ನೋಡಿ. ಓಕೆ, ಚಿತ್ರ ನೋಡಿ. ಇಲ್ಲಿ ABC ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಎಕ್ಸ್ ಎಲ್ಲಿದೆ? ನಮ್ಮ ಎಕ್ಸ್ ಇಲ್ಲಿದೆ. ಸೊ ಇದನ್ನು ನಾವು ಕಂಡುಹಿಡಿಬೇಕಂದ್ರೆ ನಾವು ತೇಲ್ಸನ ಪ್ರಮೇಯವನ್ನು ನಾವು ಉಪಯೋಗಿಸ್ಕೋಬೋದು ಚಿಲ್ಡ್ರನ್. ಓಕೆ, ತೇಲ್ಸನ ಪ್ರಮೇಯದ ಪ್ರಕಾರ AD/AB DE/BC ಆಗಿದೆ. ಅವಾಗ ಇಲ್ಲಿ ಎಷ್ಟಿದೆ? 2 ಇದೆ, ಇಲ್ಲಿ 3 ಇದೆ. ಸೊ AD ಅಂದರೆ 2, AB ಅಂದರೆ 5. 2/5 4. ಇಲ್ಲಿದೆ ನೋಡಿ, 4 ಇದೆ, ಇಲ್ಲಿ 4/x. ಇಲ್ಲಿ ನೀವು ಓರೆ ಗುಣಾಕಾರ ಮಾಡಿ, ಈ ಎಕ್ಸ್ ಇಲ್ಲಿ ಹೋಗುತ್ತೆ. ಸೊ 2 ಕೆಳಗೆ ಬರುತ್ತೆ, 2 1 2, 2 2 4, 5 ಇಲ್ಲಿಗೆ ಹೋಗುತ್ತೆ, 5 2 10. ಸೊ ಈ ರೀತಿ ನಾವು ಈ ಲೆಕ್ಕವನ್ನು ನಾವು ಬಿಡಿಸ್ಬೋದು ಚಿಲ್ಡ್ರನ್. ಓಕೆನಾ? ಈಗ ನೋಡಿ ಚಿಲ್ಡ್ರನ್, ಇದು ಈಗಾಗಲೇ ಕ್ಲಾಸಲ್ಲಿ ಮತ್ತೆ ಹೇಳಿದ್ದೆ ನಾನು, ಇದು ಗ್ಯಾರಂಟಿ ಕ್ವಶನು ಅಂಥೇಳಿ. ನಿಮಗೆ ಇಲ್ಲಿ ನೋಡಿ, 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ತೊಗೊಂಡಾಗ ನಾನು ಸ್ಟೆಪ್ಸ್ನ ನಿಮಗೆ ಪ್ರತಿಯೊಬ್ಬರ ಹತ್ರನೂ ಹೇಳಿಸಿದ್ದೆ. 3 + √5 ಮೊದಲನೇದಾಗಿ ನಾವು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತೊಗೋಬೇಕು. ಅದಾದಮೇಲೆ 3 + √5 ಭಾಗಲಬ್ಧ ಸಂಖ್ಯೆ ಆದಾಗ ಅದನ್ನು ನಾವು A/B ಅಥವಾ P/Q ಅಂತಲೂ ನಾವು ಬರ್ಕೋಬೋದು. 3 + √5 ನಾವು P/Q ಅಂತಲೂ ಬರ್ಕೋಬೋದು. ನಾವು ಓದಿರೋ ಪ್ರಕಾರ P/Q ಅಂತಲೇ ತೊಗೊಂಡಿದ್ದೀವಿ. ಇಲ್ಲಿ A/B ಅಂತ ತೊಗೊಂಡಿದ್ದೀವಿ. ನಿಮಗೆ ಯಾವುದು ಪ್ರಾಕ್ಟೀಸ್ ಇದೆ ಅದನ್ನೇ ತೊಗೊಳ್ಳಿ. ಸೊ 3 + √5 P/Q. ಮತ್ತು ಈ P ಮತ್ತು Qಗಳು ಏನಾಗಿರ್ತವೆ? P ಮತ್ತು Qಗಳು ಬಿಲಾಂಗ್ಸ್ ಟು Z ಪೂರ್ಣಾಂಕಗಳ ಗಣಕ್ಕೆ ಸೇರಿರ್ತವೆ. ಅಥವಾ ನೀವು ಈ ರೀತಿ P ಮತ್ತು Qಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಲಿ ಅಂತ ಸಹ ಬರಿಬೋದು. ಮತ್ತು Q ≠ 0 ಅಂತ ಸಹ ನಾವು ಬರಿಬೋದು. ಆಯಿತಾ? ಸೊ ಆಮೇಲೇನು ನೆಕ್ಸ್ಟು ಇಲ್ಲಿ 3 ಈ ಕಡೆ ತೊಗೊಳ್ರಿ. ಈ 3 ಈ ಕಡೆ ತೊಗೊಂಡಾಗ LHS ಇಂದ RHS ಬಂದಾಗ ಏನಾಗುತ್ತೆ? ಮೈನಸ್ ಆಗುತ್ತೆ. LHS ಇಂದ RHS ಬಂದಾಗ ಮೈನಸ್ ಆಗುತ್ತೆ.
ನೆಕ್ಸ್ಟು ಇಲ್ಲಿ ಇದಕ್ಕೆ ಕೆಳಗಡೆ ಏನಿಲ್ಲ ಅಂದರೆ ಒಂದಿರುತ್ತೆ. ಒಂದು ಮತ್ತು ಬಿಗೆ ಲಾಸ ತೊಗೊಂಡಾಗ ಏನಾಗುತ್ತೆ, ಈ ಎ ಮತ್ತು ಬಿಗೆ ಗುಣಾಕಾರ ಮಾಡ್ಕೋಬೇಕು. ಎ ಒಂದಲೇ ಎ ಆಗುತ್ತೆ, ಬಿ ಇಂಟು 3 ತೊಗೊಂಡ್ರೆ 3b ಆಗುತ್ತೆ, ಡಿವೈಡ್ ಬೈ ಬಿ ಆಗುತ್ತೆ. ಅದಕ್ಕಾಗಿ √5 a ಮೈನಸ್ 3b/b ಆಗಿರುತ್ತೆ. ಇಲ್ಲಿ √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಈ ನಮ್ಮ 3 ಪ್ಲಸ್ √5 ಸಹ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ನಮ್ಮ ಊಹೆ ತಪ್ಪು. ಆದ್ದರಿಂದ 3 ಪ್ಲಸ್ √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ ಅಂಥೇಳಿ ನಾವು ಬರಿಬೇಕು ಚಿಲ್ಡ್ರನ್. ಈ ರೀತಿ ಬರೆದ್ರೆ ನಿಮಗೆ 2 ಅಂಕ ಸಿಗ್ತವೆ ಚಿಲ್ಡ್ರನ್. ನೆಕ್ಸ್ಟ್ ನೋಡೋಣ. ಅಲ್ಲಿ ಅಥವಾ ಕ್ವಶನ್ ಕೂಡ ಕೊಟ್ಟಿದ್ದಾರೆ ಇದೇ ಪಾಠದಿಂದ. ಇದು ವಾಸ್ತವ ಸಂಖ್ಯೆಗಳು ಪಾಠದಿಂದ ನಮಗೆ ಅಥವಾ ಕ್ವಶನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ 36 ಮತ್ತು 120 ಈ ಪೂರ್ಣಾಂಕಗಳ ಲಾಸ ಮತ್ತು ಮಾಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ನಿಮಗೆ ಗೊತ್ತಿರಬೇಕು. ಫಸ್ಟು ಅವಿಭಾಜ್ಯ ಅಪವರ್ತನದಿಂದ ಅಂದರೆ ನಾವು ಕೇವಲ ಅವಿಭಾಜ್ಯ ಸಂಖ್ಯೆಗಳು, ಅದೇ ಸಂಖ್ಯೆಯಿಂದ ಮತ್ತು ಒಂದರಿಂದ ಹೋಗುವಂತಹ ಭಾಗವಾಗುವಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆ ಅಂತೀವಿ. ಇದನ್ನು ಭಾಗ ಮಾಡೋಕ್ಕಾಗಲ್ಲ. ಉದಾಹರಣೆ 2 ಆಗಿರ್ಬೋದು, 3 ಆಗಿರ್ಬೋದು, 5 ಆಗಿರ್ಬೋದು, 7 ಆಗಿರ್ಬೋದು, ಇವೆಲ್ಲವೂ ಸಹ ಅವಿಭಾಜ್ಯ ಸಂಖ್ಯೆಗಳು. ಸೊ ನಾವು ಈ ರೀತಿಯಾದ ಅವಿಭಾಜ್ಯ ಸಂಖ್ಯೆಗಳನ್ನು ತೆಗೆದುಕೊಂಡು ಮಾತ್ರ ನಾವು ಅಪವರ್ತನವನ್ನು ಮಾಡಿ ಲಾಸ ಮತ್ತು ಮಾಸವನ್ನು ಕಂಡುಹಿಡಿಬೇಕಾಗುತ್ತೆ. ಇಲ್ಲಿ ನೋಡಿ, ಮೊದಲನೇದಾಗಿ a = 36. ಎ ಮತ್ತು ಬಿಗಳು ಒಂದು ಸಂಖ್ಯೆ. ಇಲ್ಲಿ ಪ್ರಶ್ನೆಯಲ್ಲಿ ನಿಮಗೆ 36 ಮತ್ತು 120ರ ಲಾಸ ಮತ್ತು ಮಾಸವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ a = 36, b = 120. ಎ ಮತ್ತು ಬಿಗಳು ಕೇವಲ 2 ಸಂಖ್ಯೆಗಳು ಮಾತ್ರ, 2 ಸಂಯುಕ್ತ ಸಂಖ್ಯೆಗಳು ಅಂತ ಸಹ ಹೇಳ್ಬೋದು. ಎ ಮತ್ತು ಬಿಗಳು 2 ಸಂಖ್ಯೆಗಳು. ಮೊದಲನೇದಾಗಿ ನಾವು 36 ತೊಗೊತೀವಿ. 2 1 2, 2 8 16, 2 9 18, 3 3 9, 3 1 3. ಸೊ ಇಲ್ಲಿ ಕೆಳಗಡೆ 1 ಬರೋವರೆಗೂ ನಾವು ಅಪವರ್ತನವನ್ನು ನಾವು ಮಾಡಬೇಕು ಚಿಲ್ಡ್ರನ್. ನಂತರ ಅದೇ ರೀತಿ 120 ಸಂಖ್ಯೆ 120 ಸಹ ನಾವು ಅಪವರ್ತನ ಮಾಡಬೇಕು. 2 6 12, 0ಗೆ 0, 2 3 6, 0ಗೆ 0, 2 1 2, 1 ಉಳಿತೆ, 2 5 10, 3 5 15, 5 1 5. ಇಲ್ಲಿ 1 ಬಂತ, ನಮಗೆ ಇಲ್ಲಿ ಅಪವರ್ತನ ಕ್ರಿಯೆ ಮುಗೀತು ಚಿಲ್ಡ್ರನ್. ನೆಕ್ಸ್ಟು ಇಲ್ಲಿ ನಾವು ಅವಿಭಾಜ್ಯ ಅಪವರ್ತ್ಯಗಳ ಗುಣಲಬ್ಧವನ್ನಾಗಿ ನಾವು ಬರ್ಕೋಬೇಕು. ಅವಿಭಾಜ್ಯ ಅಪವರ್ತ್ಯಗಳ ಗುಣಲಬ್ಧವಾಗಿ ಬರ್ಕೋಬೇಕು. ಇಲ್ಲಿ 36 ಅಂತಿದ್ದು, ಇಲ್ಲಿ 2 × 2 × 3 × 3 ಇದನ್ನು ನಾವು ಬರ್ಕೋಬೇಕು. 36 = 2 × 2 × 3 × 3 ಅಂತ ಬರ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ 120ಇಂದ 2 2 2 3 5 ಇದೆ ಅಲ್ಲವ, ಅದನ್ನು ನಾವು 2 × 2 × 2 × 3 × 5 ಅಂಥೇಳಿ ನಾವು ಬರ್ಕೋಬೇಕು. ಆಯಿತಾ? ನೆಕ್ಸ್ಟು ಇಲ್ಲಿ ನೋಡಿ, ಈಗ ಮಾಸ = ನೋಡಿ 2, ಇದರಲ್ಲೂ 2 ಇದೆ, ಇದರಲ್ಲೂ 2 ಇದೆ, ಹೌದಾ? 2ನ್ನು ರೌಂಡ್ ಆಫ್ ಮಾಡ್ಕೋಬೇಕು ನೀವು. ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಮತ್ತು ಇನ್ನೊಂದು ಸರಿ ಕೂಡ 2 ಇದೆ. ಸೊ 3 ಸಹ ಒಮ್ಮೆ ಇದೆ. ಸೊ ಮಹತ್ತಮ 2 × 2 × 3, 2 2 4, 4 3 12. ಅದೇ ರೀತಿ ಲಾಸವನ್ನು ನಾವು ಕಂಡುಹಿಡಿಯಬೇಕಂದ್ರೆ ಮತ್ತೆ ನಾವು ಇಲ್ಲಿ ಎಲ್ಲವನ್ನು ಸಹ ನಾವು ಬರ್ಕೋಬೇಕಂದ್ರೆ 2 × 2 ನೋಡಿರಿ, 2 × 2, 3 × 3. ಇಲ್ಲಿ ಸಾಮಾನ್ಯವಾಗಿರೋವು ಸಾಮಾನ್ಯವಾಗಿ ಇಲ್ಲದೇ ಇರೋವನ್ನು ಸಹ ನಾವು ಗುಣಾಕಾರವನ್ನು ಮಾಡಬೇಕು. ಲಾಸದಲ್ಲಿ ಇಲ್ಲಿ ಮಾಸದಲ್ಲಿ ನಾವೇನು ಮಾಡಿದ್ವಿ, ಇದು ಸೇಮ್ ಇದೆ, ಇದು ಸೇಮ್ ಇದೆ, ಇದು ಸೇಮ್ ಇದೆ, ಇವಿಷ್ಟನ್ನೇ ಮಾತ್ರ ನಾವು ತಗೊಂಡಿದ್ವಿ. ಲಾಸದಲ್ಲಿ ಏನು ಮಾಡಬೇಕು, 2 ಸೇಮ್ ಇದೆ, ಹೌದಾ? 3 ಕೂಡ 2 ಸರಿ ಸೇಮ್ ಇದೆ, ಮತ್ತು 3 ಕೂಡ ಸೇಮ್ ಇದೆ. 3 ಒಂದು ಸೇಮ್ ಇಲ್ಲದ್ದು ಕೂಡ ಇದೆ, ಸಾಮಾನ್ಯ ಅಲ್ಲದೇ ಇರೋದು ಕೂಡ ಇದೆ, ಅದನ್ನು ಕೂಡ ನಾವು ತಗೋಬೇಕು. ಓಕೆನಾ? ಇಲ್ಲಿ ನೋಡಿರಿ, 2 ಸಾಮಾನ್ಯ ಅಲ್ಲದ್ದು 2 ಕೂಡ ಇದೆ. 5 ನೋಡಿರಿ, 2ರಲ್ಲೂ ಇಲ್ಲ, 1ರಲ್ಲೇ ಇರೋದು, ಅದನ್ನು ತಗೋಬೇಕು. ಇವಿಷ್ಟನ್ನು ಗುಣಾಕಾರ ಮಾಡಿದರೆ ನಮಗೆ ಲಾಸ ಬರುತ್ತೆ ಚಿಲ್ಡ್ರನ್.
ಸೊ ಆಮೇಲೆ ಏನು ಕೇಳಿದ್ದಾರೆ ಅವರು, ಅವಿಭಾಜ್ಯ ಅಪರ್ತನ ವಿಧಾನದಿಂದ ಲಾಸ ಮತ್ತು ಮಾಸವನ್ನು ಕಂಡುಹಿಡಿದು ಅವುಗಳ ಗುಣಲಬ್ಧವನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ನಮಗೆ ಫಾರ್ಮುಲಾ ಇದೆಲ್ಲ H ಇಂಟು L A ಇಂಟು B ಫಾರ್ಮುಲಾ ಇದೆಲ್ಲ. ಸೊ A ಇಂಟು B ನಾವು ಗುಣಾಕಾರ ಮಾಡ್ಕೋಬೇಕು. 36 ಇಂಟು 120 ಇಂಟು 36 ಗುಣಾಕಾರ ಮಾಡಿ ಇಲ್ಲಿ ಬರಿಬೇಕು. ಮತ್ತು ಲಾಸ ಕಂಡುಹಿಡ್ದಿದ್ದೀವಿ, ಮಾಸ ಕಂಡುಹಿಡ್ದಿದ್ದೀವಿ, ಅದನ್ನು ಸಹ ನಾವು ಬರ್ಕೊಂಡು ಅವೆರಡು ಸಮ ಬರ್ತಾವ ಇಲ್ಲ ಅಂಥೇಳಿ ನಾವು ತಾಳೆಯನ್ನು ನೋಡಬೇಕು. ಈ ರೀತಿ ನಮಗೆ ಮಾಸ ಎಷ್ಟು ಬಂತು? 12 ಬಂತು. ಮಾಸ ಎಷ್ಟು ಬಂತು? 12 ಬಂತು. ಲಾಸ ಎಷ್ಟು ಬಂತು? 360 ಬಂತು. ಇಲ್ಲಿ ಎ ಅಂದರೆ ಎಷ್ಟಿದೆ? 36. ಬಿ ಅಂದರೆ ಎಷ್ಟಿದೆ? 120. 360ನ್ನು 12ರಿಂದ ಗುಣಿಸಿದಾಗ 4326 ಬರುತ್ತಲ್ವ, ಗುಣಿಸಿ. ಸೊ 120ನ್ನು 36ರಿಂದ ಗುಣಿಸಿದಾಗ 4320 ಬರುತ್ತೆ. ಸೊ ಇಲ್ಲಿ LHS ಲೆಫ್ಟ್ ಹ್ಯಾಂಡ್ ಸೈಡ್ RHS ಅಂತ ಬಂದರೆ ಇದನ್ನೇ ತಾಳೆ ನೋಡೋದು ಅನ್ನೋದು ನಮ್ಮ ಲೆಕ್ಕ ಸರಿಯಾಗಿದೆ ಅಂತ ಅರ್ಥ. ಓಕೆನಾ? ಹಾಂ, 17ನೇ ಪ್ರಶ್ನೆ ಮುಗಿತೀಗ. 18ನೇ ಪ್ರಶ್ನೆ ನೋಡೋಣ. ಇದು ಎಲ್ಲರಿಗೂ ಸುಲಭ ಅಂತ ನಾನು ಭಾವಿಸ್ತೀನಿ ಚಿಲ್ಡ್ರನ್. ನೋಡಿ, ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಇದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಪಾಠದ ಪ್ರಶ್ನೆ ಆಗಿದೆ. ಓಕೆನಾ? 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಪ್ರಶ್ನೆ ಆಗಿದೆ. ಇಲ್ಲಿ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೊಟ್ಟಿದ್ದಾರೆ ಮತ್ತು 2 ಸಮೀಕರಣಗಳನ್ನು ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು? ಈ ಪ್ರಶ್ನೆ ಪತ್ರಿಕೆಯಿಂದ ಉತ್ತರ ಪತ್ರಿಕೆಯಲ್ಲಿ ಸರಿಯಾಗಿ ಅದನ್ನು ನೀವು ಒಂದ್ರ ಕೆಳಗೆ ಒಂದು ಎಕ್ಸ್ ಕೆಳಗೆ ಎಕ್ಸ್ ಬರೋ ಥರ, ವೈ ಕೆಳಗೆ ವೈ ಬರೋ ಥರ ಬರ್ಕೊಂಡು ಇದೇ ರೀತಿ ಕೆಳಗೆ ನೋಡಿರಿ, ನಾನು ಕ್ಲಾಸಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದೀನಿ ಅದೇ ರೀತಿ ಬರ್ಕೋಬೇಕು. ಆಮೇಲೆ ನೀವು ಚರಾಕ್ಷರಗಳು ಎಕ್ಸ್ ಇದು ಸಮವಾಗಿದೆನಾ, ಇದು ಸಮವಾಗಿದೆನಾ ಅಂತೇಳಿ ನೀವು ನೋಡ್ಕೋಬೇಕು. ನಂತರ ಇಲ್ಲಿ ನೋಡಿ, ಇಲ್ಲಿ ವೈ ಮತ್ತು ವೈ ಸಮನಾಗಿದೆ. ಆಮೇಲೆ ಏನು ನೋಡಬೇಕು ನೀವು? ಚಿಹ್ನೆಗಳು ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಅವು ಕೂಡ ನೀವು ನೋಡ್ಕೋಬೇಕು. 2 ಚಿಹ್ನೆ ಬೇರೆ ಬೇರೆ ಆಗಿದ್ದಾಗ ನಾವೇನು ಮಾಡ್ಬೋದು? ನಾವು ಕ್ಯಾನ್ಸಲ್ ಮಾಡ್ಬೋದು. ವೈಯನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. ನಂತರ ಡೈರೆಕ್ಟ್ ಕೊಟ್ಟಿದ್ದಾರೆ, ಇಲ್ಲಿ ನಾವು ಚಿಹ್ನೆ ಬದಲಾವಣೆ ಮಾಡೋ ಅವಶ್ಯಕತೆ ಬೀಳಿಲ್ಲ. ನೆಕ್ಸ್ಟ್ ಇದು ಕ್ಯಾನ್ಸಲ್ ಮಾಡಿದ ಮೇಲೆ ಇಲ್ಲಿ 2x ಇದಕ್ಕೂ ಪ್ಲಸ್ ಇದೆ, ಇದಕ್ಕೂ ಪ್ಲಸ್ ಇದೆ ಅಂದರೆ ನಾವು ಕೂಡಿಸ್ಬೇಕು. 2x ಪ್ಲಸ್ ಎಕ್ಸ್ ಎಷ್ಟಾಗುತ್ತೆ? 3x ಇದಕ್ಕೂ ಪ್ಲಸ್ ಇದೆ, ಇದಕ್ಕೂ ಪ್ಲಸ್ ಇದೆ ಅಂದರೆ ನಾವು ಕೂಡಿಸ್ಬೇಕು. 10 + 2 12. ಇಲ್ಲಿ ನಾವು 3 1 3 3 4 12 ಅಂತ ತೊಗೊಂಡಾಗ x ನಾವು 4 ಅಂತ ಬರುತ್ತೆ. ಆಮೇಲೆ ನೆಕ್ಸ್ಟ್ ನಿಮಗೆ ಯಾವುದು ಇಷ್ಟ? 1ನೇ ಸಮೀಕರಣ ಇಷ್ಟ ಆದರೆ ಅದನ್ನು ತೊಗೊಳ್ಳಿ. ಸ್ವಲ್ಪ ಇಲ್ಲಿ 2 ಇಂಟು ಇರೋದ್ರಿಂದ ಕಷ್ಟ ಆಗುತ್ತೆ. ನಿಮಗೆ ನೋಡಿದರೆ ಸರಳವಾಗಿ ಕಾಣಿಸೋ ಸಮೀಕರಣವನ್ನು ನೀವು ತಗೊಂಡಾಗ ಅದರಲ್ಲಿ ನಾವು ಇದು ಮಾಡ್ಬೋದು. ನೋಡಿ, ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ನಾನು ಇಲ್ಲಿ ನಿಮಗೆ ಮತ್ತೊಂದು ಕೂಡ ನಿಮಗೆ ಮಾಡಿ ತೋರಿಸ್ತೇನೆ. ನೋಡಿ, x - y = 2. ಓಕೆನಾ? ಎಕ್ಸ್ ಅಂದರೆ 4 ಬಂದಿದೆ, ಮೈನಸ್ ವೈ ಅಂದರೆ ನಮಗೆ ಗೊತ್ತಿಲ್ಲ, = 2. ಆಮೇಲೆ ಮೈನಸ್ ವೈ 4ಅನ್ನು ಈ ಕಡೆ ಕಳಿಸಿದಾಗ ಏನಾಗುತ್ತೆ? 2 - 4 ಬರುತ್ತೆ. ಸೊ ಮೈನಸ್ ವೈ ಇದಕ್ಕೂ +2 -4 ಇದೆ, ಒಂದು ಪ್ಲಸ್ ಇದೆ, ಒಂದಕ್ಕೆ ಮೈನಸ್ ಇದೆ ಅಂದಾಗ ನಾವೇನು ಮಾಡಬೇಕು? ಕಳಿಬೇಕು. 4ರಲ್ಲಿ 2 ಹೋದರೆ 2 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ 4ರ ಚಿಹ್ನೆ ಏನಿದೆ? ಮೈನಸ್ ಇದೆ. ಮೈನಸ್ಸು ಕ್ಯಾನ್ಸಲ್ ಮಾಡಿದರೆ ನಮಗೇನು ಸಿಗುತ್ತೆ? y = 2 ಸಿಗುತ್ತೆ. ಈ ರೀತಿ ನಮಗೆ y ಬೆಲೆ ಗೊತ್ತಾಯಿತು, x ಬೆಲೆ ಗೊತ್ತಾಯಿತು. ನಂತರ ನಾವೇನು ಮಾಡಬೇಕಿಲ್ಲಿ ನೋಡಿ, ವರ್ಜಿಸುವ ವಿಧಾನದಿಂದ ಬಿಡಿಸಿ. ನಾನು ಈ ಲೆಕ್ಕ ಎಲ್ಲ ಮಾಡಿದ ಮೇಲೆ ನೀವು ತಾಳೆ ನೋಡೋದನ್ನು ಸಹ ಕಲಿಬೇಕು ಮಕ್ಕಳೇ ಅಂತ ನಾನು ಹೇಳಿದ್ದೆ ಅಲ್ವಾ. ಈಗ ನೋಡೋಣ. ಇಲ್ಲಿ ನಿಮಗೆ x - y = 2 ಇದೆ. x ಬೆಲೆ ಎಷ್ಟು ಬಂತು? 4 ಬಂತು. y ಬೆಲೆ ಎಷ್ಟು ಬಂತು? 2 ಬಂತು. = 2. ಸೊ 4ರಲ್ಲಿ 2 ಹೋದರೆ 2 2 ಅಂತ ಬಂದಿದೆ. ನಿಮ್ಮ ಲೆಕ್ಕ ಸರಿಯಾಗಿದೆ. ನೀವು ಬೇರೆಯವ್ರದ್ದು ನೋಡಿ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಸೈಡಿಗೆ, ನಾನು ಯಾವಾಗಲೇ ಹೇಳಿದ್ದೀನಿ, ರಫ್ ವರ್ಕ್ ಈ ರೀತಿ ಸೈಡಿಗೆ ಹಾಕಿ ಇಲ್ಲಿ ನೀವು ತಾಳೆಯನ್ನು ನೋಡಿಕೊಂಡ್ರೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ನೀವು ಮಾಡಿರೋ ಲೆಕ್ಕ ಸರಿಯಾಗಿದೆ ಅಂತ ಹೇಳಿ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಚಿಲ್ಡ್ರನ್. ಮಕ್ಕಳೇ, ಈಗ ನಾವು 19ನೇ ಪ್ರಶ್ನೆಯನ್ನು ನಾವು ನೋಡೋಣ.
3, 7, 11 ಎಕ್ಸೆಟ್ರಾ ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತಿದೆ. 3, 7, 11 ಎಕ್ಸೆಟ್ರಾ ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನಾನು ಈಗಾಗಲೇ ನಿಮಗೆ ತರಗತಿಯಲ್ಲಿ ಹೇಳಿದಾಗ ನೀವು ಪ್ರಶ್ನೆಯಲ್ಲಿ ಕೊಟ್ಟಿರೋ ಅಂಶಗಳನ್ನು ಮೊದಲನೇದಾಗಿ ಬರೆದ್ರೆ ನಿಮಗೆ ಅರ್ಧ ಅಂಕ ಸಿಗುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಇದು ನಿಮಗೆ ಮೊದಲನೇ ಪದ ಯಾವುದು? A = 3 ಅಂತ ಇದೆ. ಡಿ ಕಂಡುಹಿಡಿಬೇಕಂದ್ರೆ ನೀವೇನು ಮಾಡಬೇಕು? ಎರಡನೇ ಪದ ಮೈನಸ್ ಒಂದನೇ ಪದ ಮಾಡಿದರೆ ಎರಡನೇ ಪದ 7 ಇದೆ, ಒಂದನೇ ಪದ 3 ಇದೆ. 7 - 3 ಮಾಡಿದರೆ ನಿಮಗೆ D = ಎಷ್ಟು ಬರುತ್ತೆ? 4 ಬರುತ್ತೆ. ಅದೇ ರೀತಿ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳನ್ನಂತ ಕೊಟ್ಟಿದ್ದಾಗ ನಮಗೆ N = 10 ಬರುತ್ತೆ. ಇಲ್ಲಿ ಮತ್ತು ನಾವು ಏನು ಕಂಡುಹಿಡಿಬೇಕಂತ ಕೊಟ್ಟಿದ್ದಾರೆ? ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ, ಅಂದರೆ ನಾವು S10 ಕ್ವಶನ್ ಮಾರ್ಕ್ ಅಂತ ಹಾಕ್ಕೋಬೇಕು. 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂದರೆ ನಾವು S10 ಕ್ವಶನ್ ಮಾರ್ಕ್ ಅಂತ ಹಾಕ್ಕೋಬೇಕು. ಮತ್ತು ನಾವು SN ಸೂತ್ರವನ್ನು ನಾವು ಇಲ್ಲಿ ಬರಿಬೇಕು. SN = n/2 × 2a + n - 1 × D ಇದೆ. ಇದನ್ನು ನಾವು ಬಾಕ್ಸ್ನಲ್ಲಿ ಹಾಕಬೇಕು. ಸೂತ್ರವನ್ನು ನಾವು ಯಾವಾಗಲೂ ಬಾಕ್ಸ್ನಲ್ಲಿ ಹಾಕಬೇಕು. ನಿಮಗೆ ಇದಕ್ಕೆ ಅರ್ಧ ಮಾರ್ಕ್ಸ್, ಇದಕ್ಕೆ ಅರ್ಧ ಮಾರ್ಕ್ಸ್ ಬರುತ್ತೆ. ಕೊಟ್ಟಿರೋ ಅಂಶವನ್ನು ಬರೆದ್ರೆ ಮತ್ತು ಸೂತ್ರವನ್ನು ಬರೆದ್ರೆ ನಿಮಗೆ ಅರ್ಧ ಮಾರ್ಕ್ಸ್ ಬರುತ್ತೆ. ಮತ್ತು ಆ ಒಂದು A = D ಮತ್ತು N ಕೊಟ್ಟಿರೋಂಥ ಬೆಲೆಗಳನ್ನ ನಾವು ಸೂತ್ರದಲ್ಲಿ ಆದೇಶ ಮಾಡಬೇಕು. ಈ ರೀತಿ S10 ಇಲ್ಲಿ N ಅಂದರೆ ಎಷ್ಟು? 10 ಇದೆ. ಮತ್ತು 2ಕ್ಕೆ 2 ಮತ್ತು A ಅಂದರೆ ಎಷ್ಟಿದೆ? 3 ಇದೆ. ಸೊ ಇಲ್ಲಿ ಬ್ರ್ಯಾಕೆಟ್ ಹಾಕಬೇಕು. ಇಂಟು ಅಂದರೆ ಬ್ರ್ಯಾಕೆಟ್ ಹಾಕಿ 3 ಪ್ಲಸ್ಗೆ ಪ್ಲಸ್. ಓಕೆ, N ಅಂದರೆ ಎಷ್ಟಿದೆ? 10 -1 ಇಂಟು D ಅಂದರೆ ಎಷ್ಟು? 4. 3 2 6 ಪ್ಲಸ್ಗೆ ಪ್ಲಸ್ಸು 10ರಿಂದ 1 ಹೋದರೆ 9, 4ಕ್ಕೆ 4. ಓಕೆ, ಇಲ್ಲಿ 2 1 2, 2 5 10 ಬರುತ್ತೆ. ಅದಕ್ಕಾಗಿ ಇಲ್ಲಿ 5 ಬಂದಿದೆ. ಓಕೆ, ಇಲ್ಲಿ 2 1 2, 2 5 10 ಇದೆ. ಅದಕ್ಕಾಗಿ ಇಲ್ಲಿ 5. ನೆಕ್ಸ್ಟು 5 ಇಂಟು 6 ಪ್ಲಸ್ 9 4 36. 36 1 2 6 ಎಷ್ಟಾಗುತ್ತೆ? 42 ಆಗುತ್ತೆ. ಇಂಟು 5. ಸೊ 42 × 5 ಮಾಡಿದಾಗ ನಿಮಗೆ 210 ಬರುತ್ತೆ. ಇದು ನಮ್ಮ 10 ಪದಗಳ ಮೊತ್ತ, ಮೊದಲ 10 ಪದಗಳ ಮೊತ್ತ. S10 = 210 ಆಗಿರುತ್ತೆ. ನೀವು ಕೊನೆಯಲ್ಲಿ ಬಂದಂತಹ ಉತ್ತರವನ್ನು ಬಾಕ್ಸ್ನಲ್ಲಿ ಇಡಿ ಅಂತ ಹೇಳಿದೆ. ಆದರೆ ನೀವು ಪುಟ್ ಇಟ್ ಇನ್ ದ ಬಾಕ್ಸ್. ಓಕೆ, ಈಗ ನಾವು 20ನೇ ಪ್ರಶ್ನೆಯನ್ನು ನೋಡೋಣ. ನೋಡಿ, ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತದಲ್ಲಿ, ಕೇಂದ್ರ O ಇರುವಂತಹ ವೃತ್ತದಲ್ಲಿ ABಯು ವ್ಯಾಸವಾಗಿದೆ. ನೋಡಿರಿ, ಇಲ್ಲಿಂದ ಇಲ್ಲಿಗೆ AB ಇದೆ, ಇದು ಒಂದು ವ್ಯಾಸವಾಗಿದೆ. ಸೊ ಅದೇ ರೀತಿ ಮತ್ತು APಯು ಇಲ್ಲಿದೆ ನೋಡಿ. APಯು A ಬಿಂದುವಿನಲ್ಲಿ ಎಳೆದಂಥ ಸ್ಪರ್ಶಕವಾಗಿದೆ. ಈ ರೀತಿ A ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕವಾಗಿದೆ. A ಬಿಂದುವಿನಲ್ಲಿ ಎಳೆದಂಥ ಸ್ಪರ್ಶಕವಾಗಿದೆ. ಆ್ಯಂಗಲ್ OCB ಈ ಕೋನ ಎಷ್ಟಾಗಿದೆ? 25 ಡಿಗ್ರಿ ಆಗಿದೆ. ಇಲ್ಲಿ 25 ಡಿಗ್ರಿ ಆಗಿದೆ. ಆದರೆ APB ನೋಡಿ, APB ಈ ಕೋನವನ್ನು ನಾವು ಕಂಡುಹಿಡಿಬೇಕು. ನೋಡೋಣ ಈಗ ಯಾವ ರೀತಿ ಕಂಡುಹಿಡಿಯೋದಂತ ಹೇಳಿ. ನೋಡಿ, ಇಲ್ಲಿ ನೋಡಿ, ಇಲ್ಲಿ ತ್ರಿಭುಜ BOC ಎಲ್ಲಿದೆ ನೋಡಿರಿ? BOC ತ್ರಿಭುಜ BOCಯಲ್ಲಿ OB ಮತ್ತು OCಗಳು ತ್ರಿಜ್ಯಗಳಾಗಿವೆ. ಏನಾಗಿದೆ? ತ್ರಿಜ್ಯಗಳು ಸಮನಾಗಿರುತ್ತಲ್ಲ. ಸೊ OB = OC ಆಗಿದೆ. ಯಾಕಪ್ಪ ಅಂದರೆ ಅವು ಎರಡು ತ್ರಿಜ್ಯವಾಗಿದೆ. ವೃತ್ತದ ಎಲ್ಲ ತ್ರಿಜ್ಯಗಳು ಸಹ ಸಮನಾಗಿರುತ್ತೆ. ಇಲ್ಲಿ OB ಒಂದು ತ್ರಿಜ್ಯ ಆಗಿದೆ, OC ಒಂದು ತ್ರಿಜ್ಯ ಆಗಿದೆ. ಅವೆರಡು ಸಮನಾಗಿದ್ದಾವೆ. ಆವಾಗ ಏನಾಗುತ್ತೆ? ತ್ರಿಜ್ಯದಲ್ಲಿ ಎಳೆದಂತಹ ಕೋನವು ಸಮನಾಗಿರುತ್ತೆ. ಅದಕ್ಕಾಗಿ OCB 25 ಡಿಗ್ರಿ ಆದರೆ OBC ಕೂಡ 25 ಡಿಗ್ರಿನೇ ಆಗಿರುತ್ತೆ. ದೇರ್ಫೋರ್ OCB = OBC = 25 ಡಿಗ್ರಿ ಆಯಿತು. ಓಕೆ, ಈಗ ನಾವು ತ್ರಿಭುಜ ಆ್ಯಂಗಲ್ PAB ಇಲ್ಲಿದೆ ನೋಡ್ರಿ. PAB ಇಲ್ಲಿ ತ್ರಿಜ್ಯಕ್ಕೆ ಎಳೆದಂಥ ಸ್ಪರ್ಶಕದಲ್ಲಿ 90 ಡಿಗ್ರಿ ಉಂಟಾಗಿರುತ್ತದೆ. ಅದಕ್ಕಾಗಿ ಇಲ್ಲಿ ಏನು ಮಾಡಬೇಕು? ಇದು 90 ಡಿಗ್ರಿ ಇರುತ್ತೆ.
ಹಾಗೆಯೇ ಇಲ್ಲಿ ನಮಗಿದು 25 ಡಿಗ್ರಿ ಅಂತ ಸಿಕ್ತು, ಇದು 25 ಡಿಗ್ರಿ ಅಂತ ಸಿಕ್ತು, ಇದು 90 ಡಿಗ್ರಿ ಅಂತ ಸಿಕ್ತು. ಒಂದು ತ್ರಿಭುಜದ ಎಲ್ಲ ಕೋನಗಳ ಮೊತ್ತ ಎಷ್ಟಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ತ್ರಿಭುಜದ 3 ಕೋನಗಳ ಮೊತ್ತ ಎಷ್ಟಾಗಿರುತ್ತೆ? 180 ಡಿಗ್ರಿ. ಸೊ ಒ ಬಿ ಸಿದೆಷ್ಟು? 25, ಪಿ ಎ ಬಿದೆಷ್ಟು? 90 ಡಿಗ್ರಿ. ಈ ಕೋನ ಎ ಪಿ ಬಿದ್ದು ನಮಗೆ ಗೊತ್ತಿಲ್ಲ, ಅದನ್ನು ನಾವು ಕಂಡುಹಿಡಿತೀವಿ. ಇಲ್ಲಿ ನೋಡಿ 25 ಮತ್ತು 90 115 ಆಯಿತು. ಎ ಪಿ ಬಿ ಬೇಕಂದರೆ ಇದನ್ನು ಈ ಕಡೆ ಕಳಿಸ್ರಿ, ಅವಾಗ ಇದೇನಾಗುತ್ತೆ? ಮೈನಸ್ ಆಗುತ್ತೆ. ಸೊ 180 ಮೈನಸ್ 115 ಡಿಗ್ರಿ = 65 ಡಿಗ್ರಿ. ಸೊ ಈ ಕೋನ ಎಷ್ಟಾಗಿರುತ್ತೆ? 65 ಡಿಗ್ರಿ ಆಗಿರುತ್ತೆ ಚಿಲ್ಡ್ರನ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ಚಿಲ್ಡ್ರನ್, 21ನೇ ಪ್ರಶ್ನೆ ಓಕೆನಾ? ಓದೋಣ. 2x² + x - 6 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಇದರಲ್ಲಿ ಅಥವಾ ಕ್ವಶನ್ ಕೂಡ ಇದೆ, ಇದನ್ನು ನೆಕ್ಸ್ಟ್ ನೋಡೋಣ. ಎರಡು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಮೊದಲನೇದಾಗಿ ನಾವು 2x² + x - 6 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಇದಕ್ಕಾಗಿ ನಿಮಗೆ ಯಾವ ವಿಧಾನನ ಕಲ್ತಿದ್ದೀರಿ ಅಂದರೆ ಅಪವರ್ತನ ವಿಧಾನವನ್ನು ನೀವು ಕಲ್ತಿದ್ದೀರಿ. ಮೂಲಗಳನ್ನು ಕಂಡುಹಿಡಿಯಲಿಕ್ಕೆ ಯಾವ ವಿಧಾನದಿಂದ ನೀವು ಕಲಿತಿದ್ದೀರಿ? ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋದನ್ನು ನಾವು ಕಲ್ತಿದ್ದೀವಿ. ಇದರಲ್ಲಿ ನೀವು ಮೊದಲನೇದಾಗಿ ನೋಡಬೇಕಂದ್ರೆ x² ಸಹಗುಣಕ ಇದೆನಾ ಅಂತ ನಾವು ನೋಡಬೇಕು. ಯಾವಾಗಲೂ ಸಹ x² ಇಂದ ಏನಿರಲ್ಲ, ಅಂದರೆ ಸಹಗುಣಕ ಏನಿರಲ್ಲ, ಅವಾಗ ನಾವು ಡೈರೆಕ್ಟಾಗಿ ಮಾಡ್ಬೋದು. ಇಲ್ಲಿ ನೀವು ಕಂಪಲ್ಸರಿಯಾಗಿ x² ಸಹಗುಣಕ ಏನಿದೆ ಅಥವಾ ಇದೆನಾ ಅಥವಾ ಇಲ್ಲನಾ ಅಂತ ನೋಡಬೇಕು. ಏನು ಇಲ್ಲದೆ ಇದ್ದರೆ ಒಂದಾಗಿರುತ್ತೆ. ಒಂದನ್ನು ಬಿಟ್ಟು ಬೇರೆ ಸಂಖ್ಯೆ ಇದ್ದರೆ ನೀವು ಕಡ್ಡಾಯವಾಗಿ ಏನು ಮಾಡಬೇಕು? ಇದನ್ನು ಮತ್ತು ಇದನ್ನು, ಈ ಮೂರನೇ ಪದನ ಮತ್ತು x² ಸಹಗುಣಕವನ್ನು ಗುಣಾಕಾರ ಮಾಡ್ಕೋಬೇಕು. ಇವೆರಡನ್ನು ನೀವು ಗುಣಾಕಾರ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 2 × 6 6 2 12 ಬರುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು? 12ನ್ನು ಅಪವರ್ತನ ಮಾಡಬೇಕು. ಎಷ್ಟೆಷ್ಟಲೇ 12 ಅಂತ ನಾವು ನೋಡ್ಕೋಬೇಕು. ಮಧ್ಯದ ಪದ ಎಷ್ಟು ಬರಬೇಕು? 1 ಬರಬೇಕು. ಬರೀ ಎಕ್ಸ್ ಇದೆ ಅಲ್ಲ, ಬರೀ ಎಕ್ಸ್ ಇದೆ ಅಂದರೆ ಎಕ್ಸ್ ಸಹಗುಣಕ ಎಷ್ಟಿದೆ ಅಂತ ಅರ್ಥ? 1 ಅಂತ ಅರ್ಥ. ಸೊ 1 ಬರಬೇಕು. ಅಂದರೆ ಎಷ್ಟೆಷ್ಟಲೇ 12 ಬರುತ್ತೆ? 4 3 12 ಬರುತ್ತೆ. ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ 12 ಈ ರೀತಿ ಬರ್ಕೋಬೇಕು. ನೀವು 12 ಈ ರೀತಿ ಹಾಕ್ಕೋಬೇಕು. ಇಲ್ಲಿ ದೊಡ್ಡ ಸಂಖ್ಯೆ ಹಾಕಬೇಕು, ಇಲ್ಲಿ ಚಿಕ್ಕ ಸಂಖ್ಯೆ ಹಾಕಬೇಕು. 4 3 12. ಆಮೇಲೆ ನಿಮಗೆ ಮಧ್ಯದ ಪದಕ್ಕೆ ಯಾವ ಚಿಹ್ನೆ ಬೇಕಂತ ನೋಡಿಕೊಂಡು ಅದನ್ನು ದೊಡ್ಡ ಸಂಖ್ಯೆಗೆ ಕೊಡಬೇಕು. ಇಲ್ಲಿ ದೊಡ್ಡ ಸಂಖ್ಯೆ ಕೊಟ್ಟಾಗ ಇದಕ್ಕೆ ಯಾವುದು ಕೊಟ್ಟರೆ ನಿಮಗೆ ಏನು ಬರುತ್ತೆ? 1 ಬರುತ್ತೆ ಅಂಥೇಳಿ ನಾವು ನೋಡ್ಕೋಬೇಕು. ಅಕಸ್ಮಾತಾಗಿ ನಾವಿಲ್ಲಿ ಪ್ಲಸ್ ಕೊಟ್ಕೊಂಡ್ರೆ ಏನಾಗುತ್ತೆ? 4 + 3 ಏನಾಗುತ್ತೆ? 7 ಆಗುತ್ತೆ. ನಮಗೆ ಬೇಕಾಗಿರೋದು 1. ಅದಕ್ಕಾಗಿ ನಾವಿಲ್ಲಿ ಪ್ಲಸ್ ಹಾಕೋಕ್ಕೆ ಬರಲ್ಲ. ಓಕೆನಾ? ಅದಕ್ಕೆ ಇಲ್ಲಿ ಮೈನಸ್ ಹಾಕ್ತೀವಿ. +4 - 3 ಏನಾಗುತ್ತೆ? 4ರಲ್ಲಿ 3 ಹೋದರೆ 1 ಬರುತ್ತೆ. ನಮಗೆ 1 ಬೇಕಾಗಿರೋದು. ಓಕೆನಾ? ಮತ್ತು ಇಲ್ಲಿ ನೋಡ್ರಿ 2x², ಇಲ್ಲಿ ಎಕ್ಸ್ ಬದಲಿಗೆ ಇಲ್ಲಿ 4 ಮಾಡ್ಕೊಂಡಿದ್ವಲ್ಲ, ಈಗ 4 3 ಅಂತೇಳಿ ಪ್ಲಸ್ ಮೈನಸ್ ಅಂತೇಳಿ ಪ್ಲಸ್ ಮೊದಲೇದು ಇಲ್ಲಿ ಫಸ್ಟು ದೊಡ್ಡ ಸಂಖ್ಯೆನೇ ಬರೀಬೇಕು. ಇಲ್ಲಿ ಯಾವ್ದು ದೊಡ್ಡ ಸಂಖ್ಯೆ ಬರೆದಿದ್ದೀರಿ ಅದನ್ನೇ ಬರೀಬೇಕು 4x ಅಂತ. ನಂತರ -3 ಇದೆ, ಅದನ್ನೇ ಬರೀಬೇಕು ನೀವು. ಅಕಸ್ಮಾತಾಗಿ ನೀವು ಇಲ್ಲಿ 3x ಬರೆದು ಇಲ್ಲಿ 4x ಬರೆದ್ರೆ ನಿಮಗೆ ಮುಂದೆ ಬರೋಂಥ ಸ್ಟೆಪ್ಸ್ ಎಲ್ಲ ರಾಂಗ್ ಆಗ್ತವೆ. ಅಕಸ್ಮಾತಾಗಿ ನೀವು 2x² -3x + 4x -6 ಅಂತ ತೊಗೊಂಡ್ರೆ ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲ ನಿಮಗೆ ರಾಂಗ್ ಆಗ್ತವೆ. ಕಂಪಲ್ಸರಿಯಾಗಿ ನೀವೇನು ಮಾಡಬೇಕು? ದೊಡ್ಡ ಸಂಖ್ಯೆನೇ ತೊಗೋಬೇಕು. 2x² + 4x -3x -6 = 0 ಅಂತಲೇ ತೊಗೋಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸ್ಟೆಪ್ನ ಯಾವಾಗೂ ಮರಿಬೇಡ್ರಿ. ಫಸ್ಟಿಗಿದು ದೊಡ್ಡ ಸಂಖ್ಯೆನೇ ಬರಬೇಕು, ಇದು ನೆಕ್ಸ್ಟ್ ಸಂಖ್ಯೆ ಸಣ್ಣದೇ ಬರಬೇಕು. ಸೊ ಈ ರೀತಿಯಾಗಿ ನೀವು ಗಮನಹರಿಸಿ ಮಾಡಿದಾಗ ಈ ಲೆಕ್ಕ ತಪ್ಪಾಗಲಿಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ಏನಿದೆ, ಇವೆರಡರಲ್ಲಿ ನೀವು ನೋಡ್ರಿ, ಇದೊಂದು ಗುಂಪು ಅಂತ ತಗೊಳ್ರಿ. ಓಕೆ, ಇವೆರಡು ಒಂದು ಗುಂಪು ಅಂತ ತೊಗೊಂಡಾಗ ಏನಾಗುತ್ತೆ? ನೀವು 2x² ಇಂದ 2ನ್ನು ಮತ್ತು ಎಕ್ಸನ್ನು ಕಾಮನ್ ತೆಗಿಬೋದು. ಸಾಮಾನ್ಯ 4 ಅಂದರೆ 2 × 2. ಓಕೆ, ಇದರಲ್ಲೂ 2, ಇದರಲ್ಲಿ ಎಕ್ಸನ್ನು ಹೊರಗೆ ತೆಗೆದಾಗ ಇಲ್ಲಿ x² ಅಂದರೆ 1x ಇಲ್ಲಿ ಹೊರಗೆ ಬಂದಿದೆ, 1x ಉಳಿಯುತ್ತೆ. 4 ಅಂದರೆ 2 × 2 ಆಗಿದೆ, 2 ಹೊರಗೆ ಬಂದಿದೆ, 2 ಉಳಿಯುತ್ತೆ. ಸೊ ಇಲ್ಲಿ x + 2 ಬಂತು. ಇಲ್ಲಿ ಸಹ 3x, 6ನ್ನು ನಾವು 3 × 2 ಅಂತ ತಗೋಬೋದು.
6ನ್ನು ನಾವು 3 ಇಂಟು 2 ತೊಗೋಬೋದು. ಸೊ ಇದರಲ್ಲಿ 3 ಇದೆ, ಇದರಲ್ಲಿ 3 ಇದೆ, ಇದರಲ್ಲಿ ಮೈನಸ್ಸು, ಇದರಲ್ಲಿ ಮೈನಸ್ಸನ್ನು ನಾವು ಹೊರಗೆ ತೆಗೆದಾಗ ಏನಾಗುತ್ತೆ -3. ಸೊ ಹೊರಗೆ ಬಂದಾಗ ಬರೀ ಎಕ್ಸ್ ಉಳಿಯುತ್ತೆ. ಇಲ್ಲಿ ಮೈನಸ್ ಹೊರಗಡೆ ಬಂದಿದೆ, ಪ್ಲಸ್ ಉಳಿಯುತ್ತೆ. 3 ಇಂಟು 2 ಅಂತ ಹೇಳಿದೆ, 3 ಹೊರಗೆ ಬಂದಿದೆ, ಕೇವಲ 2 ಮಾತ್ರ ಉಳಿದಿರುತ್ತೆ. ಅದಕ್ಕಾಗಿ ಇಲ್ಲಿ 2 ಬರುತ್ತೆ. ಈ ಸ್ಟೆಪ್ ಆದಮೇಲೆ ನೀವು ಕಡ್ಡಾಯವಾಗಿ ಏನು ಅಬ್ಸರ್ವ್ ಮಾಡಬೇಕು, ಇವೆರಡು ಸೇಮ್ ಬಂದಿರಬೇಕು. x+2 x+2, ಒಂದು x+2 ಇನ್ನೊಂದು ಬೇರೆ ಏನೋ ಬಂದಿದ್ದರೆ ಅಲ್ಲಿ ನೀವು ಸಮಥಿಂಗ್ ಮಿಸ್ಟೇಕ್ ಮಾಡಿದ್ದೀರಿ ಅಂತ ನೀವು ಹಿಂದಕ್ಕೆ ಹೋಗಿ ಮತ್ತೆ ಚೆಕ್ ಮಾಡಿಕೊಂಡು ಬರಬೇಕಾಗುತ್ತೆ ಚಿಲ್ಡ್ರನ್. ಸೊ ಇದು ಸೇಮ್ ಆದಾಗ ಇವೆರಡು ಸೇಮ್ ಇರೋದನ್ನು ನೀವು ಒಂದು ಬಾರಿ ಈ ರೀತಿ ಬರ್ಕೊಳ್ಳಿ. ಅದಾದಮೇಲೆ ಸೇಮ್ ಇಲ್ಲದೆ ಇರೋದು 2x - 3, 2x3ನ ಮತ್ತೊಮ್ಮೆ ನೀವು ಬರ್ಕೊಳ್ಳಿ. ಈ ರೀತಿ ಬರ್ಕೊಂಡ್ಮೇಲೆ ನೆಕ್ಸ್ಟು x+2 = 0 ನೋಡಿ. x+2 = 0. ನಮಗೆ x ಬೇಕು, x = 2 ಈ ಕಡೆ ಕಳಿಸಿದ -2 ಆಗುತ್ತೆ. ಸೊ x = ಎಷ್ಟಾಯಿತು -2 ಆಯಿತು. ಅದೇ ರೀತಿ ನಾವೇನು ಮಾಡಬೇಕು, ಇಲ್ಲಿ ನೋಡಿ 2x - 3 ಇದೆ, 2x - 3 ಇದೆ. 2x - 3 = 0. 2x = ಈ 3 ಆ ಕಡೆ ತಂದರೆ +3 ಆಗುತ್ತೆ. ಸೊ x ಓರೆ ಗುಣಾಕಾರ ಮಾಡಿರಿ 3/2 ಅಂತ ಬರುತ್ತೆ. x = 3/2, x -2. ಇನ್ನೂ ಒಂದು ಮೂಲ ಯಾವುದು, x = 3/2 ಆಗಿರುತ್ತೆ ಚಿಲ್ಡ್ರನ್. ಈ ರೀತಿಯಾಗಿ ನೀವು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಅಂದರೆ ಈ ರೀತಿಯಾಗಿ ಕಂಡುಹಿಡಿದು ಸುಲಭವಾಗಿ ನೀವು 2 ಅಂಕಗಳನ್ನು ತೆಗೆದುಕೊಳ್ಬೋದು ಚಿಲ್ಡ್ರನ್. ಈಗ 21ನೇ ಪ್ರಶ್ನೆಯ ಅಥವಾ ಪ್ರಶ್ನೆಯನ್ನು ಸಹ ನಾವು ನೋಡೋಣ. ಓಕೆ, ಅಥವಾ ಪ್ರಶ್ನೆಯನ್ನು ನೋಡೋಣ. 2x² - 6x + 3, 2x² - 6x + 3 = 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ. ಇದು ಕೂಡ ಸುಲಭವಾದಂತಹ ಪ್ರಶ್ನೆ. ನೋಡೋಣ ಚಿಲ್ಡ್ರನ್. ಹಾಗಾದರೆ ನೋಡಿ, ಇಲ್ಲಿ ನಾವೇನು ಮಾಡಬೇಕಿಲ್ಲಿ 2x² - 6x + 3 = 0 ಅಂತ ನೀವು ಆನ್ಸರ್ ಶೀಟಲ್ಲಿ ಬರ್ಕೊಂಡು, ಶೋಧಕ ಅಂದ ತಕ್ಷಣ ಇದನ್ನು ನಾವು ABC ಬೆಲೆಗಳು ಬೇಕಾಗ್ತವೆ ನಮಗೆ. A = ಎಷ್ಟು, B = ಎಷ್ಟು, C = ಎಷ್ಟು ಅಂತೇಳಿ ನಿಮಗೆ ಬೆಲೆಗಳು ಬೇಕಾಗ್ತವೆ. ನಿಮಗೆ ಎ ಎಲ್ಲಿ ನೋಡಿ ಬರಿತೀರಾ ನೀವು, ಎ ಬೆಲೆ ಎಲ್ಲಿರುತ್ತಪ್ಪ ಅಂದರೆ x² ಸಹಗುಣಕವನ್ನು ನಾವು ಎ ಅಂತ ಕರಿತೀವಿ, x ಸಹಗುಣಕವನ್ನು ಬಿ ಅಂತ ಕರಿತೀವಿ, ಸ್ಥಿರಾಂಕವನ್ನು ಸಿ ಅಂತ ಕರಿತೀವಿ. ಅದಕ್ಕಾಗಿ A = 2, B = -6, C = 3 ಇಷ್ಟೇ ಬರೆದ್ರೆ ನಿಮಗೆ ಅರ್ಧ ಅಂಕ ಸಿಗುತ್ತೆ. A = 2, B = -6, C = 3 ಆಗಿರುತ್ತೆ. ಆಮೇಲೆ ನಾವು ಡೆಲ್ಟಾ = ಸೂತ್ರವನ್ನು ಬರೀಬೇಕು. ಡೆಲ್ಟಾ = B² - 4AC ಅಂತ ಬರೆದು ನೆಕ್ಸ್ಟ್ ನೀವು ಈ ಸ್ಟೆಪ್ಪನ್ನು ಮಾಡಬೇಕು. ಆಯಿತಾ? ಈಗ ಡೆಲ್ಟಾ = ಇನ್ನೊಂದು ಸರಿ ಹೇಳ್ತಿದ್ದ ಸೂತ್ರ B² - 4AC. ಇಲ್ಲಿ ಈ ರೀತಿ ಬರೆದು ಬಾಕ್ಸ್ ಹಾಕ್ಬಿಡಿ. ಓಕೆ. ಸೊ ನೆಕ್ಸ್ಟ್ B² ಅಂದರೆ ಬಿ ನೋಡಿರಿ ಮೈನಸ್ ಇದೆ, -6. ಮೈನಸ್ ಬಂದ ತಕ್ಷಣ ನೀವು ಬ್ರ್ಯಾಕೆಟ್ ಹಾಕೋದನ್ನು ಮರಿಬಾರ್ದು. ಮೈನಸ್ ಬಂದ ತಕ್ಷಣ ನೀವು ಬ್ರ್ಯಾಕೆಟ್ ಹಾಕೋದನ್ನು ಮರಿಬಾರ್ದು. -6² ನೆಕ್ಸ್ಟ್ ಏನಿದೆ, ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ಎ ಅಂದರೆ ಎಷ್ಟು, 4AC. 4ಗೆ 4 ಇದೆ ನೋಡಿ. ಇಲ್ಲೇ ಬರಿತೀನಿ ನಾನು. ಡೆಲ್ಟಾ ಇಲ್ಲೇ ಬರಿತೀನಿ. ಡೆಲ್ಟಾ B² - 4AC. ಬಿ ಅಂದರೆ ಎಷ್ಟು, -6 ಇದೆ, -6² -4ಕ್ಕೆ 4. ಎ ಅಂದರೆ ಎಷ್ಟಿದೆ, ಇಲ್ಲಿ 2 ಇದೆ, 2 ಇಂಟು ಸಿ ಅಂದರೆ ಎಷ್ಟಿದೆ, -3 ಇದೆ. ಓಕೆನಾ, 3 ಇದೆ. ಸೊ 6 6 36. ಇಲ್ಲಿ ಸ್ಕ್ವೇರ್ ಮಾಡಿದಾಗ ಪ್ಲಸ್ ಆಗುತ್ತೆ. ಇಲ್ಲಿ ನೋಡಿರಿ 4 2 8, 8 3 24. ಸೊ ಇದಕ್ಕೆ ಪ್ಲಸ್ ಇದೆ, ಇದಕ್ಕೆ ಮೈನಸ್ ಇದೆ ಅಂದಾಗ ನಾವು ಕಳಿಬೇಕು. 36ರಲ್ಲಿ 24 ಹೋದರೆ 12 ಬರುತ್ತೆ. 12 + 12 ಇದು ಅಂದರೆ ಪ್ಲಸ್ ಸಂಖ್ಯೆ. ಅಂದರೆ ಏನಂತ ಹೇಳಿದ್ದೆ, ಡೆಲ್ಟಾ > 0. ಪ್ಲಸ್ ಸಂಖ್ಯೆ ಬಂದರೆ, ಯಾವುದೇ ಪ್ಲಸ್ ಸಂಖ್ಯೆ ಬಂದರೆ ಡೆಲ್ಟಾ > 0. ಡೆಲ್ಟಾ > 0 ಇದ್ದಾಗ ಮೂಲಗಳು ವಾಸ್ತವ ಮತ್ತು ಭಿನ್ನ ಆಗಿರ್ತವೆ. ಓಕೆನಾ, ವಾಸ್ತವ ಮತ್ತು ಭಿನ್ನ. ಡೆಲ್ಟಾ = 0 ಆದಾಗ ಏನಾಗುತ್ತೆ, ವಾಸ್ತವ ಮತ್ತು ಸಮ ಆಗಿರುತ್ತೆ. ಡೆಲ್ಟಾ > 0 ಇದ್ದರೆ ವಾಸ್ತವ
ಮತ್ತು ಭಿನ್ನ, ಈ ರೀತಿ ಅಕ್ಷರ ಬರೆದ್ರೆ ಅರ್ಥ ಆಗುತ್ತಲ್ಲ. ವಾಸ್ತವ ಮತ್ತು ಭಿನ್ನ. ಪೂರ್ತಿ ಬರೀತೀನಿ ನೋಡಿ. ಡೆಲ್ಟಾ ಇಸ್ ಗ್ರೇಟರ್ ದೆನ್ 0 ಇದ್ದರೆ ವಾಸ್ತವ ಮತ್ತು ಭಿನ್ನ ಬೇರೆ ಬೇರೆ ಆಗಿರ್ತವೆ. ಅಕಸ್ಮಾತಾಗಿ ಡೆಲ್ಟಾ ಈಸ್ ಈಕ್ವಲ್ ಟು 0 ಇದ್ದರೆ ಏನಾಗುತ್ತೆ? ವಾಸ್ತವ ಮತ್ತು ಸಮ ಆಗಿರುತ್ತೆ. ಓಕೆ. ಅದೇ ರೀತಿ ಡೆಲ್ಟಾ ಈಸ್ ಲೆಸ್ ದೆನ್ 0 ಬಂದಿತ್ತು ಅಂದರೆ ಡೆಲ್ಟಾ ಈಸ್ ಈಕ್ವಲ್ ಟು -1 -2 ಯಾವುದಾದ್ರೂ ಮೈನಸ್ ಸಂಖ್ಯೆ ಬಂದಿದ್ದರೆ ಅದು ಡೆಲ್ಟಾ ಈಸ್ ಲೆಸ್ ದೆನ್ 0 ಅಂತ. ಅವಾಗ ಏನಾಗಿರುತ್ತೆ? ಮೂಲಗಳು ಊಹಾ ಸಂಖ್ಯೆಗಳಾಗಿರ್ತವೆ ಚಿಲ್ಡ್ರನ್. ಸೊ ಈ ರೀತಿ ನೀವು ಶೋಧಕ ಬೆಲೆಯನ್ನು ಕಂಡುಹಿಡಿದು ಅದರಿಂದ ನಾವು ಮೂಲಗಳ ಸ್ವಭಾವವನ್ನು ನಾವು ಈ ರೀತಿ ಕಂಡುಹಿಡಿಬೋದು. ಓಕೆನಾ ಚಿಲ್ಡ್ರನ್? ಈಗ ನಾವು ಪ್ರಶ್ನೆ 22 ನಾವು ನೋಡೋಣ. ಪ್ರಶ್ನೆ 22 ನೋಡೋಣ. ಓಕೆನಾ? ಇಲ್ಲಿ ನೋಡಿ, ಚಿತ್ರ ಕಾಣಿಸ್ತಾ ಇದೆಯಲ್ಲ, ಚಿತ್ರದಲ್ಲಿ tan p - cot r ನ ಬೆಲೆಯನ್ನು ಕಂಡುಹಿಡಿಬೇಕು. ನಾವು ಸುಲಭವಾಗಿ ಹೇಳಬೇಕು ಅಂದರೆ ಈ ರೀತಿ ತ್ರಿಭುಜದಲ್ಲಿ ಇಲ್ಲಿ ನೋಡಿ, ತ್ರಿಭುಜ ಪಿ ಕ್ಯೂ ಆರ್ ಈ ತ್ರಿಭುಜದಲ್ಲಿ ಓಕೆ, ಪಿ ಇಲ್ಲಿದೆ, ಕ್ಯೂ ಆರ್ ಇದೆ. ಇಲ್ಲಿ ಟ್ಯಾನ್ ಪಿ ಅಂತ ಕೊಟ್ಟಾಗ ನೀವು ಬಂದು ಇಲ್ಲಿ ನಿಂತ್ಕೊಳ್ಳಿ, ಪಿ ಹತ್ರ ನಿಂತ್ಕೋಬೇಕು. ಸುಮ್ಮನೆ ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಟ್ಯಾನ್ ಪಿ ಅಂದರೆ ನೀವೆಲ್ಲಿ ಬರಬೇಕು? ಪಿ ಹತ್ರ ಬರಬೇಕು. ಇಲ್ಲಿ ನೋಡಿದಾಗ ನಿಮಗೆ ಅಭಿಮುಖ ಬಾಹು ಯಾವುದು, ಪಾರ್ಶ್ವ ಬಾಹು ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಪಿ ಎತ್ತಿದ್ದೀರಿ ಅಂದರೆ ಅಭಿಮುಖ ಬಾಹುನ ನಾನು ಆಬ ಅಂತ ಕರಿತೀನಿ. ಪಾರ್ಶ್ವ ಬಾಹು ಯಾವುದಾಗುತ್ತೆ? ಇದು ಪಾಬ ಅಂತ ಕರಿತೀನಿ. ಇದು ಎಲ್ಲದಕ್ಕಿಂತ ದೊಡ್ಡ ಬಾಹು ವಿಕರ್ಣ ಬಾಹು ಆಗಿರುತ್ತೆ, ವಿಬ ಅಂತ ನಾವು ಕರಿತೀವಿ. ಇದನ್ನು ಮರಿಬೇಡ್ರಿ. ಸೊ ದಿಸ್ ಇಸ್ ಆಬ, ದಿಸ್ ಇಸ್ ಪಾಬ, ದಿಸ್ ಇಸ್ ವಿಕರ್ಣ ಬಾಹು. ಓಕೆನಾ? ಇದು ಪಿನ ಹತ್ರ ನಿಂತಾಗ ಮಾತ್ರ ಇದು ಆಬ ಆಗಿರುತ್ತೆ, ಇದು ಪಾಬ ಆಗಿರುತ್ತೆ. ಆವಾಗ ಏನಾಗುತ್ತೆ? ಇಲ್ಲಿ 5 ಸೆಂಟಿಮೀಟರ್ ಇದೆ, ಪಾಬ ಅಂದರೆ ಇದು. ನಮಗೆ ಟ್ಯಾನ್ನ ಅನುಪಾತ ಏನಿದೆ? ಟ್ಯಾನ್ ಪಿ = ಆಬ ಬೈ ಪಾಬ ಅಂತ ಇದೆ. ಆಬ ಬೈ ಪಾಬ ಆಗಿದೆ. ಟ್ಯಾನ್ ಪಿ ಏನಾಗಿದೆ? ಆಬ ಬೈ ಪಾಬ ಆಗಿದೆ. ಅದಕ್ಕಾಗಿ ಇಲ್ಲಿ ಆಬ ಅಂದರೆ ಎಷ್ಟಾಗಿದೆ ನೋಡಿ, ಇನ್ನೊಂದು ಸರಿ ಬರಿತೀನಿ. ಟ್ಯಾನ್ ಪಿ = ಆಬ ಬೈ ಪಾಬ, ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ನಿಮಗೆ ಸುಲಭ ಆಗಲಿ ಅಂತ ಬರೆದಿದ್ದೆ. ಇಲ್ಲಿ ಆಬ ಅಂದರೆ ಎಷ್ಟಿದೆ ನೋಡಿ? 5 ಸೆಂಟಿಮೀಟರ್, 5 ಬೈ ಪಾಬ ಅಂದರೆ ಎಷ್ಟಿದೆ ನೋಡ್ರಿ? 12 ಇದೆ. ಸೊ ಟ್ಯಾನ್ ಪಿ = 5/12. ನೆಕ್ಸ್ಟ್ ಏನಿದೆ? ಕಾಟ್ ಆರ್ ಅಂತ ಇದೆ. ಕಾಟ್ ಆರ್ ಅಂದರೆ ನೀವೇನು ಮಾಡಬೇಕು? ಆರ್ ಹತ್ರ ಬಂದು ನಿಂತ್ಕೋಬೇಕು. ಇಲ್ಲಿ ನಿಂತಾಗ ನಿಮಗೆ ಅಭಿಮುಖ ಬಾಹು ಇದಾಗಿರುತ್ತೆ. ಸೊ ಇದು ಆಬ ಆಗಿರುತ್ತೆ ಕಾಟ್ ಆರಿಗೆ. ಇಲ್ಲಿ ಆರ್ ಹತ್ರ ನಿಂತಾಗ ಇದು ಪಾಬ ಆಗಿರುತ್ತೆ. ಟ್ಯಾನು ಮತ್ತು ಕಾಟ್ ಏನಾಗಿದೆ? ಉಲ್ಟಾ ಇದೆ, ವಿಲೋಮವಾಗಿದೆ. ಅದಕ್ಕೆ ಟ್ಯಾನ್ ಆಬ ಬೈ ಪಾಬ ಆದರೆ ಕಾಟ್ ಏನಾಗಿರುತ್ತೆ? ಕಾಟ್ ಆರ್ ಏನಾಗಿರುತ್ತೆ? ಪಾಬ ಬೈ ಆಬ ಆಗಿರುತ್ತೆ. ಪಾಬ ಬೈ ಆಬ ಆಗಿರುತ್ತೆ. ಹೌದಾ? ಇನ್ನೊಂದು ಸರಿ ಬರಿತೀನಿ ನೋಡ್ರಿ. ಕಾಟ್ ಆರ್ = ಪಾಬ ಬೈ ಆಬ. ಇಲ್ಲಿ ಆಬ ಅಂದರೆ ಎಷ್ಟಾಯಿತು? 12 ಬೈ ಇದೆಷ್ಟಾಯಿತು? 5. ಸೊ 5/12. ಸಾರಿ, ಕಾಟ್ ಆರ್ = ಪಾಬ ಅಂದರೆ 5, ಆಬ ಅಂದರೆ 12, 5/12. ಸಾರಿ. ಸೊ ಇದು 5/12, ಇದು 5/12. ಇವೆರಡನ್ನ ಮೈನಸ್ ಮಾಡಿರಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ 5/12 - 5/12 = 0. ಇದ್ರ ಬೆಲೆ ಕಂಡುಹಿಡಿರಿ ಎಂದರಲ್ಲಿ ಇದ್ರ ಬೆಲೆ ಎಷ್ಟಾಯಿತು? 0 ಆಯಿತು. ಸೊ ಈ ರೀತಿಯ ಪ್ರಶ್ನೆ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದಲ್ಲಿ ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಸಹ ಈ ರೀತಿ ಪ್ರಶ್ನೆಗಳಿದ್ದಾವೆ. ನೀವು ಏನಪ್ಪ ಮುಖ್ಯವಾಗಿ ಮಾಡಬೇಕಂದಿದ್ದಾರೆ ಅಂದರೆ, ಇಲ್ಲಿ ಪಿ ಅಂತ ಕೊಟ್ಟಾಗ ನೀವು ಇಲ್ಲಿದ್ದೀರಿ ಅಂತ ಭಾವಿಸಿ ನೀವು ಆಬ ಮತ್ತು ಪಾಬವನ್ನು ಕಂಡುಹಿಡ್ಕೋಬೇಕು. ಅದೇ ರೀತಿ ಆರ್ ಕೊಟ್ಟಾಗ ನೀವು ಇಲ್ಲಿದ್ದೀರಿ ಅಂತ ಭಾವಿಸಿ ನಿಮ್ಮದು ಆಬ ಯಾವ್ದು ಬರುತ್ತೆ, ಪಾಬ ಯಾವ್ದು ಬರುತ್ತೆ ಅಂತ ನೀವು ನೋಡಿಕೊಂಡಾಗ ನೀವು ಯಾವ ಅನುಪಾತ ಕೇಳಿದ್ದಾರೋ ಆ ಅನುಪಾತದ ಬೆಲೆಗಳನ್ನು ಹಾಕಿ ಪ್ರಶ್ನೆಗೆ ಉತ್ತರಿಸಬಹುದು ಚಿಲ್ಡ್ರನ್. ನೆಕ್ಸ್ಟು 23ನೇ ಪ್ರಶ್ನೆ. ಇದನ್ನು ಸ್ವಲ್ಪ ನೀವು ಲೆಕ್ಕವನ್ನು ನೀಟಾಗಿ ಓದಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಮಾಡೋಕ್ಕೆ ಬರುತ್ತೆ. ಇಲ್ಲಿ ನೋಡಿ, ಓದ್ತಾ ಇದ್ದೀನಿ ನಾನು. ಒಂದು ಸಭಾಂಗಣದ ನೆಲಕ್ಕೆ
ಸಂಪೂರ್ಣವಾಗಿ ವರ್ಗಾಕಾರದ ಹಾಸುಗಲ್ಲುಗಳನ್ನು ಹಾಕಬೇಕಾಗಿದೆ. ನೆಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 112 ಮತ್ತು 72 ಆಗಿದ್ದಾವೆ. ನೆಲದ ಉದ್ದ ಮತ್ತು ಅಗಲ ಅಂದರೆ ನೆಲ ಯಾವ ಆಕಾರದಲ್ಲಿರುತ್ತೆ? ಆಯತಾಕಾರದಲ್ಲಿ ಇರುತ್ತೆ. ಓಕೆನಾ? ನೆಲ ಯಾವ ಆಕಾರದಲ್ಲಿದೆ? ಆಯತಾಕಾರದಲ್ಲಿದೆ. ನೆಲದ ವಿಸ್ತೀರ್ಣಕ್ಕೆ ನಿಖರವಾಗಿ ಸರಿಹೊಂದುವ ವರ್ಗಾಕಾರದ ಹಾಸುಗಲ್ಲುಗಳು. ಸೊ ವರ್ಗಾಕಾರ ಅಂದರೆ ಇಲ್ಲಿ ನಮ್ಮದು ವರ್ಗಾಕಾರ, ಇದು ಆಯತಾಕಾರ ಅಲ್ಲ, ವರ್ಗಾಕಾರ. ಇಲ್ಲಿ ಉದ್ದ ಮತ್ತು ಅಗಲ ಸಮ ಈ ರೀತಿ ಟೈಲ್ಸ್ ಹಾಕ್ತೀವಲ್ಲ, ಆ ರೀತಿ ಇದರಲ್ಲಿ ಹಾಸುಗಲ್ಲುಗಳನ್ನು ಹಾಕಬೇಕಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಸುಗಲ್ಲುಗಳನ್ನು ನೆಲದ ವಿಸ್ತೀರ್ಣಕ್ಕೆ ನಿಖರವಾಗಿ ಸರಿಹೊಂದುವ ವರ್ಗಾಕಾರದ ಹಾಸುಗಲ್ಲುಗಳ ಅಂಚಿನ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ. ಗರಿಷ್ಠ ಅಂದೇಟಿಗೆ ನಾವು ಮಾಸವನ್ನು ಕಂಡುಹಿಡಿಬೇಕಂತ ನೀವು ಗೊತ್ತು ಮಾಡ್ಕೋಬೇಕಾಗುತ್ತೆ. ಹಾಗೂ ಈ ಸಭಾಂಗಣದ ನೆಲಕ್ಕೆ ಹಾಕಬೇಕಾದ ಒಟ್ಟು ಹಾಸುಗಲ್ಲುಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ. ಇಲ್ಲಿ ಮೊದಲನೇದಾಗಿ ನಾವು ಈ ಒಂದು ಸಭಾಂಗಣ ಏನಿದೆ, ಇದೊಂದು ಆಯತಾಕಾರದಲ್ಲಿದೆ. ಸೊ ಇದ್ರದ್ದು ವಿಸ್ತೀರ್ಣ ಬೇಕಂದರೆ ನಮಗೆ ಉದ್ದ 8 ಅಗಲ, ಹೌದಲ್ಲ? ಆಯತದ ಏನಿದೆ ಉದ್ದ 8 ಅಗಲ, ಉದ್ದ 8 ಅಗಲನ ನಾವು ಮಾಡಿದರೆ ನಮಗೆ ಈ ಒಂದು ಆಯತಾಕಾರದ ಸಭಾಂಗಣದ ವಿಸ್ತೀರ್ಣವು ನಮಗೆ ಸಿಗುತ್ತೆ. ಓಕೆನಾ? ಈ ರೀತಿ ಸಿಕ್ಕಾಗ ಉದ್ದ ಅಗಲ. ಇಲ್ಲಿ ನೋಡ್ರಿ, ಇದು ಉದ್ದ ಎಷ್ಟಂತ ಕೊಟ್ಟರೆ 112 ಅಂತ ಕೊಟ್ಟಿದ್ದಾರೆ, 72 ಅಂತ ಕೊಟ್ಟಿದ್ದಾರೆ. 112 ಇದಾಗಿದೆ, ಇದು 72 ಆಗಿದೆ. 112 ಇಂಟು 72ನ ಮಾಡಿದರೆ 8,064 ಆಗಿರುತ್ತೆ ಇದ್ರದ್ದು ವಿಸ್ತೀರ್ಣ. ಈ ಒಂದು ಆಯತಾಕಾರದ ಸಭಾಂಗಣದ ವಿಸ್ತೀರ್ಣ 8,064 ಆಗಿರುತ್ತೆ. ಮೊದಲು ನೀವು ಅದನ್ನು ಮಾಡಿ ಇಟ್ಕೋಬೇಕು. ಸೊ ಸಭಾಂಗಣದ ವಿಸ್ತೀರ್ಣ 8,064. ಇಲ್ಲಿ ನೆಕ್ಸ್ಟು 112ಕ್ಕೆ ನಾವು ಈ ರೀತಿ ಅಪರ್ತನ ಮಾಡಬೇಕು, ಅವಿಭಾಜ್ಯ ಅಪರ್ತನ ಮಾಡಬೇಕು. ಅದೇ ರೀತಿ 72ಕ್ಕೂ ಸಹ ಅವಿಭಾಜ್ಯ ಅಪರ್ತನ ಮಾಡಬೇಕು. 2 5 10, 2 6 12, 2 2 4, 1 ಉಳಿತಿಲ್ಲಿ, 2 8 16, 2 1 2, 2 4 8, 2 7 14. ಈ ರೀತಿ ಒಂದು ಕೊನೆಗೆ ಬರೋವರೆಗೂ ನೀವು ಅಪರ್ತನ ಮಾಡಿರಿ. ಅದೇ ರೀತಿ 72ನ್ನು ಸಹ 2ರಿಂದ ಅಪರ್ತನ ಮಾಡಿರಿ. 2 ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. 2 3 6, 1 ಉಳಿತೆ, 2 6 12, 2 1 2, 2 8 16, 2 9 18, 3 3 9, 3 1 3. ಸೊ ಈ ರೀತಿ ಮುಗೀತು. ನೆಕ್ಸ್ಟ್ ಮಾಸವನ್ನು ಇವೆರಡನ್ನ ತೊಗೊಳ್ರಿ. ಇಲ್ಲಿ 2 ಇದಕ್ಕೂ ಕಾಮನ್ ಇದೆ, ಇದಕ್ಕೂ ಕಾಮನ್ ಇದೆ. 2 ಇಲ್ಲಿ ಕಾಮನ್ ಇದೆ, ಇಲ್ಲಿ ಕಾಮನ್ ಇದೆ, ಇಲ್ಲಿ ಕಾಮನ್ ಇದೆ, ಇಲ್ಲಿ ಕಾಮನ್ ಇದೆ. ಸೊ ಅದಕ್ಕಾಗಿ ಬೇರೆ ಯಾವುದೇ ಸಂಖ್ಯೆಗಳು ಸಹ ಸಾಮಾನ್ಯ ಆಗಿಲ್ಲ. ಅದಕ್ಕಾಗಿ ನೀವು 2 × 2 × 2, 2 2 4, 4 2 8 ಈ ರೀತಿ ಮಾಡಿಕೊಂಡು ಸೊ ಹಾಸುಗಲ್ಲುಗಳ ಅಂಚಿನ ಉದ್ದ ಎಷ್ಟಾಗುತ್ತೆ? 8 ಅಡಿ ಅಂತ ನಮಗೆ ಗೊತ್ತಾಯಿತು. ನಮ್ಮದು ಹಾಸುಗಲ್ಲು ವರ್ಗಾಕೃತಿ ಆಗಿರೋದ್ರಿಂದ ಉದ್ದ ಅಗಲ ಎರಡೂ ಒಂದೇ ಆಗಿರ್ತವೆ, 8 8 ಆಗಿರೋದ್ರಿಂದ ವರ್ಗದ ವಿಸ್ತೀರ್ಣ A² ಆಗಿರೋದ್ರಿಂದ ಇಲ್ಲಿ 8² ಅಂತ ಮಾಡಿ 64 ಚದರ ಅಡಿ ಅಂತ ಬರುತ್ತೆ. ಸೊ ಈ ಒಂದು 8,064 ಚದರ ಅಡಿ ಇರುವ ಸಭಾಂಗಣಕ್ಕೆ ಎಷ್ಟು ಹಾಸುಗಲ್ಲುಗಳು ಬೇಕಪ್ಪ ಅಂದಾಗ ಅದನ್ನು ಡಿವೈಡ್ 8,064ನ 64ರಿಂದ ಭಾಗಿಸಿದರೆ ನಮಗೆ 126 ಸಿಗುತ್ತೆ. ಇಲ್ಲಿ ಸೈಡಿಗೆ ನೀವು 8,064 ಈ ರೀತಿ 8,064 ರಫ್ ವರ್ಕ್ ಕಾಲಮಲ್ಲಿ ಈ ರೀತಿ ಮಾಡ್ಕೋಬೇಕು. 64 ಒಂದಲೇ 64, 10ರಿಂದ 4 ಕಳೆದ್ರೆ 6, ಇಲ್ಲಿ 7 ಇರುತ್ತೆ, 7ರಿಂದ 6 ಕಳೆದ್ರೆ 1 ಬರುತ್ತೆ, ಮತ್ತು 16 ಹೋಗಲ್ಲ. ಮತ್ತು ಎಷ್ಟು ನೆನೆಸ್ಕೊತೀರಿ? 6 ನೆನೆಸ್ಕೊತೀರಿ. 64 2 ಎಷ್ಟಾಗುತ್ತೆ ನೋಡಿ. ಇಲ್ಲಿ ಪ್ಲೇಸ್ ಇಲ್ಲ, ನೀವು ಸೈಡಿಗೆ ಮಾಮೂಲು ಭಾಗಾಕಾರ ಮಾಡಿ ನೆಕ್ಸ್ಟು ಉತ್ತರ 126 ಅಂತ ಬರುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ನಾನು ಚಿಕ್ಕದಾಗಿ ಮತ್ತೆ ಮಾಡಿ ತೋರಿಸ್ತೀನಿ ನಿಮಗೆ. ಅಲ್ಲಿ ಪ್ಲೇಸ್ ಆಗಲಿಲ್ಲ ಅವಾಗ. 8,064. ಓಕೆನಾ? ಇಲ್ಲಿ ನೀವು 64ರಿಂದ ಭಾಗಿಸ್ಬೇಕು. 64 ಒಂದಲೇ 64, ಇಲ್ಲಿ 10ರಿಂದ 4 ಕಳೆದ್ರೆ 6, ಇಲ್ಲಿ 7 ಇರುತ್ತೆ, 7ರಿಂದ 6 ಕಳೆದ್ರೆ 1, ಈ 6ನ ಕೆಳಗಡೆ ತೊಗೊಳ್ರಿ. 64 2 64 × 2 ಅಂತ ನೀವು ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನಿಮಗೆ? 128 ಬರುತ್ತೆ. ಸೊ 64 2 128.
ನೀವು ಭಾಗಾಕಾರ ಮಾಡೋದು ಗೊತ್ತಿದೆ ಅಲ್ಲ, ಯಾವ್ದು ಹೋಗುತ್ತೆ ಅಂತೇಳಿ ನೀವು ತೊಗೊಳ್ರಿ. ಇಲ್ಲಿ 16ರಿಂದ 8 ಕಳೆದ್ರೆ 8, ಇಲ್ಲಿ 5 ಉಳಿತು, 5ರಿಂದ 2 ಕಳೆದ್ರೆ 3, ಇಲ್ಲಿ 0, ಈ ಒಂದು 4ಅನ್ನು ನೀವು ಕೆಳಗಡೆ ಇಳಿಸ್ಕೊಳ್ಳಿ. ಅದೇ ರೀತಿ 64ರಿಂದ ಗುಣಾಕಾರ ಮಾಡಿ ನೋಡಿರಿ. 64 × 6 ನೋಡಿರಿ 384 ಆಗುತ್ತೆ. ಸೊ 6ರಲ್ಲೇ 384. ಸೊ 126 ಹಾಸುಗಳನ್ನು ನಾವು ಹಾಕಬಹುದು ಅಂಥೇಳಿ ಇಲ್ಲಿ ನಾವು ತಿಳ್ಕೊಬೋದು. ಈ ರೀತಿ ನೀವು ಲೆಕ್ಕವನ್ನು ಮಾಡಿ ಸುಲಭವಾಗಿ ಅರ್ಥ ಮಾಡಿಕೊಂಡೆ ಮಾಡಿ. ಅಂದರೆ ಮಾಸ ಇಲ್ಲಿ ಕಂಡುಹಿಡಿಬೇಕಾಗುತ್ತೆ. ಆ ರೀತಿ ಲೆಕ್ಕಗಳನ್ನು ಮತ್ತೊಮ್ಮೆ ನೀವು ನೋಡ್ಕೊಳ್ಳಿ ಚಿಲ್ಡ್ರನ್, ಓಕೆನಾ. ಇಲ್ಲಿ ಅಥವಾ ಪ್ರಶ್ನೆ ಇದೆ. ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ಬಹುಪದೋಕ್ತಿಯನ್ನು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನಮಗೆ ಈ ರೀತಿ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ನಮ್ಮ ಸೂತ್ರ ಏನಿದೆ, p(x) ಏನಾಗಿದೆ, x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ನಿಮಗೆ ಗೊತ್ತಿದೆ ಚಿಲ್ಡ್ರನ್, ಓಕೆನಾ. ಸೊ ಅದೇ ಇಲ್ಲಿ ಬರೆದಿದ್ದೀವಿ. ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂದರೆ 7 ಅಂತಿದೆ. ಅದಕ್ಕೆ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಬದಲಿಗೆ 7x ಮೈನಸ್ ಇದೆ, ಮೈನಸ್ಸು ಪ್ಲಸ್ ಇದೆ, ಇಲ್ಲಿ ಪ್ಲಸ್ಸು ಆಲ್ಫಾ ಇಂಟು ಬೀಟಾ 12 ಆಗಿದೆ. ಸೊ ನಮಗೆ ವರ್ಗ ಬಹುಪದೋಕ್ತಿ ಈ ರೀತಿ ಬಂದಿದೆ, x² ಮೈನಸ್ 7x ಪ್ಲಸ್ 12 ಅಂತ ಬಂದಿದೆ. ಮತ್ತು ನಾವು ಅದಕ್ಕೆ ಮತ್ತೆ ಶೂನ್ಯತೆಗಳನ್ನು ಸಹ ಕಂಡುಹಿಡಿಬೇಕು ಅಂತಿದೆ. ಮಾಮೂಲಾಗಿ ನೀವು ವರ್ಗ ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋದು ನಿಮಗೆ ಗೊತ್ತಿದೆ ಅಲ್ಲ. ಇಲ್ಲಿ ನೋಡಿ, ಈ ರೀತಿಯಾಗಿ ನೀವು ಕಂಡುಹಿಡಿಬೇಕು. ಇಲ್ಲಿ x² ಮೈನಸ್ 7x ಪ್ಲಸ್ 12 ಅಂತಿದೆ. x² ಸಹಗುಣಕ ಏನಾದರೂ ಇದೆನಾ ಅಂತ ನೀವು ಚೆಕ್ ಮಾಡಿಕೊಳ್ಳಿ. ಏನಿಲ್ಲ ಅಂದರೆ ಒಂದಿದೆ ಅಂತ ಅರ್ಥ. ಸೊ ಇಲ್ಲಿ ನೀವು 12ನ ಎಷ್ಟೆಷ್ಟಲೇ 12 ಅಂತ ಮಧ್ಯೆ ನಿಮಗೆ 7 ಬರಬೇಕಾಯ್ತು. ಅದಕ್ಕಾಗಿ 4 3 12. ನೀವು ಯಾವಾಗಲೂ ಈ ಕಡೆ ದೊಡ್ಡ ಸಂಖ್ಯೆ ತೊಗೋಬೇಕು, ಈ ಕಡೆ ಚಿಕ್ಕ ಸಂಖ್ಯೆ ತೊಗೋಬೇಕು ಅಂತ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ. ಮತ್ತು ನಿಮಗೆ ಮಧ್ಯದ ಪದ ಮೈನಸ್ ಬೇಕಂದಾಗ ಈ ದೊಡ್ಡ ಸಂಖ್ಯೆಗೆ ಮೈನಸ್ ತೊಗೋಬೇಕು. ಮತ್ತು ಸಣ್ಣ ಸಂಖ್ಯೆಗೆ ಪ್ಲಸ್ ತೊಗೊಂಡ್ರೆ ಏನಾಗುತ್ತೆ, ಮತ್ತು ನೀವು ಮೈನಸ್ ಮಾಡಬೇಕಾಗ ಇದಕ್ಕೂ ಮೈನಸ್ ಇದ್ದರೆ 4 3 7 ಆಗುತ್ತೆ, ಮೈನಸ್ ಎಕ್ಸ್. ಮತ್ತು ನೀವಿಲ್ಲಿ ಈ ರೀತಿ ತೊಗೋಬೇಡಿ. ಸೊ x² ಮೈನಸ್ 4x. ಸೊ ಮತ್ತೊಮ್ಮೆ ಇಲ್ಲಿ ಬರಿತೀನಿ, ಇಲ್ಲಿಂದ ಬರಿತೀನಿ ನಾನು, x² ಮೈನಸ್ 4x ಮೈನಸ್ 3x ಪ್ಲಸ್ 12 ಅಂತ ಬರ್ಕೊಳ್ಳಿ. ಆಮೇಲೆ ಇವೆರಡು ಒಂದು ಗುಂಪು, ಇವೆರಡು ಒಂದು ಗುಂಪು. ಎಕ್ಸಿನ ಸಾಮಾನ್ಯ ಆಗಿದೆ, ಸೇಮ್ ಇರೋದನ್ನು ತೆಗಿರಿ. ಎಕ್ಸ್ ಮೈನಸ್ 4, ಈ ಮೈನಸ್ಸಿನ ಕಾಮನ್ ತೆಗಿರಿ. ಸೊ 3, ಇಲ್ಲಿ 12 ಅಂದರೆ 4 × 3 ಆಗುತ್ತೆ. ಸೊ ಈ 3ನ್ನು ತೆಗಿರಿ, ಮೈನಸ್ 3ನ್ನು ತೆಗೆದಾಗ ಇಲ್ಲಿ ಎಕ್ಸ್ ಮೈನಸ್ 4 ಉಳಿಯುತ್ತೆ. ನಂತರ ನೀವು ಚೆಕ್ ಮಾಡಬೇಕು, ಇದು x ಮೈನಸ್ 4 ಇದನ್ನು ಒಮ್ಮೆ ಬರ್ಕೊಳ್ಳಿ. x ಮೈನಸ್ 4, ಇಲ್ಲಿ x ಮೈನಸ್ 3 = 0. x ಮೈನಸ್ 4 0 ಇದ್ದರೆ x 4 ಆಗುತ್ತೆ, x 3 ಆಗುತ್ತೆ. ಈ ರೀತಿ ನೀವು ಬರ್ಕೋಬೋದು ಚಿಲ್ಡ್ರನ್. ಈ ರೀತಿ ನೀವು ಕಂಡುಹಿಡಿದು ಇದನ್ನು x -4 +4 x +3 ಅಂತೇಳಿ ನೀವು ಪುಟ್ಟಿಟ್ಟಿಂದ ಬಾಕ್ಸ್. ಸೊ ಇಲ್ಲಿ ನೀವು ದೊಡ್ಡ ಸಂಖ್ಯೆನೇ ಫಸ್ಟ್ ತೊಗೊಳ್ಳಿ, ಸಣ್ಣ ಸಂಖ್ಯೆನ ಸೆಕೆಂಡ್ ತೊಗೊಳ್ಳಿ. ಇದನ್ನು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಮತ್ತು ಇದು ಒಂದು ಚೆಕ್ ಪೋಸ್ಟ್ ಇದ್ದಂಗೆ, ಇದು ಸೇಮ್ ಬರಬೇಕು. ಅಕಸ್ಮಾತಾಗಿ ನಿಮ್ದು ಇಲ್ಲಿ ಮಿಸ್ಟೇಕ್ ಆಗಿದ್ದರೆ ನೀವು ಗೋ ಬ್ಯಾಕ್ ಆ್ಯಂಡ್ ಚೆಕ್ ಇಟ್ ಅಂತ ಹೇಳಿದ್ದೆ ನಿಮಗೆ. ಇಲ್ಲಿ ಸೇಮ್ ಇರೋದು ಒಂದು ಸರಿ ಬರ್ಕೊಳ್ಳಿ. ಇದು x -3 ಇನ್ನೊಂದು ಸರಿ ಬರ್ಕೊಳ್ರಿ. ಇದು = ಅಂದರೆ ಏನಾಗುತ್ತೆ, 0 ಅಂದರೆ x 4 ಬಂತು. = 0 ಅಂದರೆ ಏನಾಗುತ್ತೆ, x 3 ಬಂತು. ಈ ರೀತಿ ನೀವು ಈ ಪ್ರಶ್ನೆಯನ್ನು ನೀವು ಉತ್ತರನ ಬರಿಬೋದು. ಚಿಲ್ಡ್ರನ್, ಈಗ 24ನೇ ಪ್ರಶ್ನೆಯನ್ನು ನಾವು ನೋಡೋಣ. ಒಂದು ವಜ್ರಾಕೃತಿಯ ಶೃಂಗಗಳು. ಇಲ್ಲಿ ನೋಡಿ, ಇದು ವಜ್ರಾಕೃತಿ, ಇದು ಒಂದು ಶೃಂಗ, ಇದು ಒಂದು ಶೃಂಗ, ಇದು ಒಂದು ಶೃಂಗ, ಇದು ಒಂದು ಶೃಂಗ, ಓಕೆನಾ. ಒಂದು ವಜ್ರಾಕೃತಿಯ ಶೃಂಗಗಳು ಕ್ರಮವಾಗಿ A 5,11, B x, y, C 5,3, D 2,7 ಆಗಿವೆ. ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು, ಈ ಬಿ ಬಿಂದು ಏನಿದೆ ಇದ್ರದ್ದು ನಿರ್ದೇಶಾಂಕ x, y ಅಂತ ಇದೆಲ್ಲ, ಈ ನಿರ್ದೇಶಾಂಕಗಳನ್ನು ಕಂಡುಹಿಡಿಲಿಕ್ಕೆ ಕೊಟ್ಟಿದ್ದಾರೆ. ಮತ್ತು ಏನಂತ ಕೊಟ್ಟಿದ್ದಾರೆ, ಕರ್ಣ. ಇಲ್ಲಿ ನೋಡ್ರಿ, ಇದು ಒಂದು ಕರ್ಣ, ಬಿ ಡಿ ಒಂದು ಕರ್ಣ. ಇದರ ಉದ್ದವನ್ನು ಕಂಡುಹಿಡಿಯಿರಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಇದ್ರ ಉದ್ದ ಅಂದರೆ ಬಿ ಡಿಯ ದೂರ ಸೂತ್ರ ಉಪಯೋಗಿಸ್ಬೇಕು ಇಲ್ಲಿ ಅಂತ ನಿಮಗೆ ಗೊತ್ತಾಗಬೇಕು. ದೂರ ಸೂತ್ರ ಉಪಯೋಗಿಸಿದ್ರ ಉದ್ದ ಕಂಡುಹಿಡಿಬೇಕಂದ್ರೆ ಫಸ್ಟು ಬಿನ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಿಬೇಕು. ಈ ರೀತಿ ನೀವು ಲೆಕ್ಕವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು
ಮಾಡಿದರೆ ನಿರ್ದೇಶಾಂಕ ರೇಖಾಗಣಿತದ ಎಲ್ಲ ಲೆಕ್ಕಗಳನ್ನು ಸಹ ನೀವು ಮಾಡ್ಬೋದು. ಇಲ್ಲಿ ನೋಡ್ರಿ, ನಾವು ಬಿ ಬಿಂದುವಿಂದು ನಿರ್ದೇಶಾಂಕ ಹೇಗೆ ಕಂಡುಹಿಡಿಬೋದಂದರೆ, ಇಲ್ಲಿ ನೋಡಿ ಮತ್ತೊಂದು ಸರಿ ಹೇಳ್ತೀನಿ. ಇಲ್ಲಿ ಎ ಸಿ ಇದೆ ನೋಡಿ, ಎ ಸಿ ಇದೆ. ಸೊ ಎಗೂ ನಿರ್ದೇಶಾಂಕ ಇದೆ, ಸಿಗೂ ನಿರ್ದೇಶಾಂಕ ಇದೆ. ಈ ಓ ಅನ್ನೋದು ಮಧ್ಯಬಿಂದು ಆಗಿದೆ. ಇಲ್ಲಿ ಎ ಸಿಯ ಮಧ್ಯಬಿಂದು ಓ ಆಗಿದೆ. ನಮಗೆ ಮಧ್ಯಬಿಂದುವಿನ ಸೂತ್ರ ಗೊತ್ತಿದೆ. ಎಮ್ ಆಫ್ ಎಕ್ಸ್ ಕಮ ವೈ ಈಕ್ವಲ್ ಟು ಏನಾಗಿದೆ, x1 ಪ್ಲಸ್ x2 ಬೈ 2 ಕಮ y1 ಪ್ಲಸ್ y2 ಬೈ 2 ಆಗಿದೆ. ಇದು ನಮ್ಮ ಮಧ್ಯಬಿಂದು ಸೂತ್ರ. ಸೊ ಮಧ್ಯಬಿಂದು ಸೂತ್ರದಿಂದ ನಾವು ಓ ಬಿಂದುವಿನ ನಿರ್ದೇಶಾಂಕಗಳು ಮೊದಲನೇದಾಗಿ ಕಂಡುಹಿಡಿಯೋಣ. ಓಕೆನಾ? ಆಯ್ತು ನೋಡಿ, ಎ ಸಿಯ ಮಧ್ಯಬಿಂದು ಈಜಿಕ್ವಲ್ಟು ಬಿ ಡಿಯ ಮಧ್ಯಬಿಂದು. ಎ ಸಿಯ ಮಧ್ಯಬಿಂದು ಓನೇ ಆಗಿದೆ, ಬಿ ಡಿಯ ಮಧ್ಯಬಿಂದು ಸಹ ಓನೇ ಆಗಿದೆ. ಸೊ ಎ ಸಿಯ ಮಧ್ಯಬಿಂದುಕ್ಕೆ ಈಗ ತಾನೇ ನಾನು ಸೂತ್ರ ಬರೆದಿದ್ನಲ್ಲ, x1. ಇಲ್ಲಿ ನೋಡ್ರಿ, ನೀವು ಇಲ್ಲಿ ನೋಡಿ, ಒಂದು ನಿಮಿಷ. ಈ ರೀತಿ ಫಸ್ಟು ಇದು x1 ಫಸ್ಟ್ ಎ ಸಿ ಅಂತ ತೊಗೊಂಡಾಗ ಇದನ್ನು ನೀವು x1 y1 ಅಂತ ತೊಗೊಂಬಿಡ್ಬೇಕು. x2 y2 ಅಂತ ತೊಗೋಬೇಕು. ಎ ಸಿದು ತೊಗೊಂಡಾಗ ಇವೆರಡಕ್ಕೆ ನೀವು x1 y1 ಅಂತ ತೊಗೊಂಡ್ರೆ x1 ಪ್ಲಸ್ x2 ಅಂದರೆ 5 ಪ್ಲಸ್ 5 ಬೈ 2, y1 ಪ್ಲಸ್ y2 ಅಂದರೆ 11 ಪ್ಲಸ್ 3 ಬೈ 2. ಆಯಿತಾ? ಅದೇ ರೀತಿ ಈಗ ಬಿ ಡಿದು ತೊಗೊಂಡಾಗ ಏನು ಮಾಡಬೇಕು, ಇದು x1 y1 ಆಗಿರುತ್ತೆ, ಇದು x2 y2 ಆಗಿರುತ್ತೆ. ಈ ರೀತಿ ಆಗಿರುತ್ತೆ. ಹೌದಾ? ಇಲ್ಲಿ x1 ಪ್ಲಸ್ x2 ಅಂದರೆ ಇದು x ಇದೆ, ಪ್ಲಸ್ ಇಲ್ಲಿ 2 ಇದೆ, x ಪ್ಲಸ್ 2 ಬೈ 2 ಕಮ y ಅಂದರೆ y ಪ್ಲಸ್ 7 ಬೈ 2 ಆಗಿದೆ. ಈ ರೀತಿ ನಾವು ತೊಗೊತೀವಿ. ನಂತರ ಇಲ್ಲಿ ನೋಡಿರಿ, 5 ಪ್ಲಸ್ 5 10. ಓಕೆ, 5 ಪ್ಲಸ್ 5 10, 11 ಪ್ಲಸ್ 3 14 ಬೈ 2. ಇಲ್ಲಿ x ಬೈ 2 ಬೈ 2, y ಪ್ಲಸ್ 7 ಬೈ 2. ಇಲ್ಲಿ 2 1 2, 2 5 10, 2 1 2, 2 7 14. ಸೊ ಈ ರೀತಿ ನೀವು ಕ್ಯಾನ್ಸಲ್ ಮಾಡಬೇಕು. ಈಗ ನೋಡಿರಿ, x ನಿರ್ದೇಶಾಂಕಕ್ಕೆ ಸಮ ಅಂತ ತೊಗೋಬೋದು, y ನಿರ್ದೇಶಾಂಕಕ್ಕೆ ಸಮ ಅಂತ ತೊಗೊಂಡು ನಾವು ಮುಂದಿನ ಲೆಕ್ಕವನ್ನು ನಾವು ಮಾಡಬೇಕು ಚಿಲ್ಡ್ರನ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, x ಪ್ಲಸ್ 2 = 5. ಆಯಿತಾ? ಇಲ್ಲಿ ಓರೆ ಗುಣಾಕಾರ ಮಾಡ್ಕೊಳ್ಳಿ. x ಪ್ಲಸ್ 2 = 5 10 ಆಗುತ್ತೆ. ಓಕೆನಾ? ನೋಡಿರಿ, x ಪ್ಲಸ್ 2 ಬೈ 2 = 5 ಇದೆ. ಓರೆ ಗುಣಾಕಾರ ಅಂದರೆ ಇದು ಇಲ್ಲಿ ಹೋಗುತ್ತೆ. ಆವಾಗ x ಪ್ಲಸ್ 2 = 5 ಇಂಟು 2. x ಪ್ಲಸ್ 2 = 5 10. ಓಕೆನಾ? ಹಾಂ, ನೆಕ್ಸ್ಟು. ಸೊ ಇಲ್ಲಿ ನಮಗೆ x = 8 ಅಂತ ಬಂತು. ಅದೇ ರೀತಿ ನಾವು y ನಿರ್ದೇಶಾಂಕನೂ ಸಮ ಅಂತ ತೊಗೊಂಡಾಗ y ಪ್ಲಸ್ 7 ಬೈ 2 = 7. ಸೊ ಇಲ್ಲಿ ಕೂಡ ಓರೆ ಗುಣಾಕಾರ ಮಾಡಿಕೊಂಡಾಗ 2 7 14. 7 ಈ ಕಡೆ ತಗೊಂಡು 14ರಲ್ಲಿ 7 ಕಳೆದ್ರೆ 7. ಸೊ y = 7 ಆಯಿತು. ಸೊ ಬಿ ಬಿಂದುವಿಂದು ನಿರ್ದೇಶಾಂಕ ನಮಗೆ b = 8, 7 ಅಂತ ಬಂತು. ಈಗ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ, ಬಿ ಡಿಯ ಉದ್ದವನ್ನು ಕಂಡುಹಿಡೀರಿ ಅಂತ ಇದೆ. ಬಿ ಡಿಯ ಉದ್ದವನ್ನು ಕಂಡುಹಿಡೀರಿ ಅಂತಿದೆ. ಇಲ್ಲಿದೆ ನೋಡಿರಿ ಬಿ ಡಿ. ಓಕೆ, ಈ ರೀತಿ ಬಿ ಡಿ ಅಂತ ಇಲ್ಲಿದೆ. ಓಕೆನಾ? ಅದರ ಉದ್ದವನ್ನು ನಾವು ಕಂಡುಹಿಡಿಬೇಕು. ಅದಕ್ಕೆ ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನಾವು ದೂರ ಸೂತ್ರವನ್ನು ಬಯಸಬೇಕು. ಡಿ = ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಈ ರೀತಿ ಬರೆದು ಬಾಕ್ಸಲ್ಲಿ ಹಾಕಬೇಕು. ಇಲ್ಲಿದೆ ನೋಡಿ, ಡಿ = ಈ ರೀತಿ ಬಾಕ್ಸಲ್ಲಿ ನಾವು ಹಾಕಬೇಕು. ಇಲ್ಲಿ ಇದರ ಪಾಯಿಂಟ್ಸ್ನ ಬರ್ಕೊಂಡು x1 y1 x2 y2 ಅಂತ ನಾವು ಬರ್ಕೋಬೇಕು. ನೆಕ್ಸ್ಟು ಸಬ್ಸ್ಟಿಟ್ಯೂಟ್ ಮಾಡಿರಿ. ಈ ರೀತಿ ನಿಮಗೆ ರೂಟ್ 36 ಅಂದರೆ 6 36 ಅಂದರೆ
ಅವೆರಡರ ಬೀಡಿಯ ಉದ್ದ ಎಷ್ಟಾಗಿದೆ ಅಂತ ಬಂತು? 6 ಮಾನಗಳು ಅಂತೇಳಿ ಬಂದಿದೆ. ಸೊ ಇಲ್ಲಿವರೆಗೂ ನಾವು 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳನ್ನು ಕಲ್ತಿದ್ದೀವಿ. ಮುಂದಿನ ಭಾಗವನ್ನು ನಾವು 3 ಅಂಕದ ಪ್ರಶ್ನೆಗಳು ಎಲ್ಲ ಲೆಕ್ಕಗಳನ್ನು ಸಹ ನಾವು ಬಿಡಿಸೋಣ ಚಿಲ್ಡ್ರನ್.